ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಯ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. ಕಳೆದ ಕೆಲವು ದಿನಗಳ ಹಿಂದೆ KA ಇಲಾಖೆ ನಡೆಸಿರುವಂಥ SDA ಮತ್ತು FDA ಪೇಪರ್ಗಳನ್ನು ಬಿಡಿಸ್ತಾ ಬರ್ತಾ ಇದ್ದೀವಿ. ಈಗಾಗಲೇ 2 FDA ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ ಮತ್ತು 2025 ನಡೆದಿರುವಂಥ HK ಪೇಪರನ್ನು ಸಹಿತ ನಾನು ಸಾಲ್ವ್ ಮಾಡೀನಿ. ಸೊ ಇವತ್ತಿನ ಈ ತರಗತಿಯಲ್ಲಿ KA ಇಲಾಖೆ ನಡೆಸಿರುವಂಥ SDA ಒಂದು ಪೇಪರನ್ನು ನಾವು ಕೇವಲ ಸೈನ್ಸ್ ಕ್ವಶನ್ಸನ್ನು ನಾವು ನೋಡ್ತಾ ಹೋಗೋಣ. ಇದು ನಾನ್ HK ಪೇಪರ್ ಆಗಿರ್ತದೆ. ನಾನ್ ಕಲ್ಯಾಣ ಕರ್ನಾಟಕ ಪೇಪರು 2026 ಸುಮಾರು 25-26 ಅದೇ ಟೈಮಲ್ಲಿ ನಡೆದಿರುವಂಥ ಒಂದು ಪೇಪರ್, ರೀಸೆಂಟ್ ಟೈಮಲ್ಲಿ ಆಗಿರುವಂಥ KA ಇಲಾಖೆ ನಡೆಸಿರುವಂಥ ಪೇಪರು. ಈ ಇತ್ತೀಚಿನ ಕೆಲವೊಂದು ನೋಟಿಫಿಕೇಷನ್ ನೋಡ್ತಾ ಇದ್ದರೆ KA ಕಡೆಯಿಂದ ತುಂಬ ನೋಟಿಫಿಕೇಷನ್ ಆಗ್ತಾ ಇದ್ದಾವೆ. ಸೊ ರೀಸೆಂಟಾಗಿ ಒಂದು PC ನೋಟಿಫಿಕೇಷನ್ ಆಯಿತು, ನಮಗೆ ಸಿವಿಲ್ ಆಯಿತು, ಮತ್ತು ಏನು DR ಪೊಲೀಸ್ ಆಯಿತು, ಅವಕ್ಕೆ ಆಗಿರ್ಬೋದು, ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಮಗೆ KA ಇಲಾಖೆಯಿಂದ ಒಳ್ಳೊಳ್ಳೆ ಕ್ವಶನ್ಸು ಬರ್ತಾ ಇದ್ದಾವೆ. ಅದರೊಳಗೆ ಎಸ್ಪೆಷಲಾಗಿ ಸೈನ್ಸ್ ಸ್ವಲ್ಪ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಟಫ್ ಆಗ್ತಾ ಬರೋದರಿಂದ ನನ್ನದೇ ಆಗಿರುವಂಥ ಒಂದು ಸ್ಟೈಲಲ್ಲಿ ಮತ್ತು ರೀಸೆಂಟಾಗಿ ಬಂದಿರುವಂಥ ಕೆಲವೊಂದು ಪೇಪರ್ಸನ್ನು ನಾನು ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀನಿ. ಇವತ್ತಿನ ಈ ಸೆಷನಲ್ಲಿ ನಾವು KA 2026 ನಾನ್ HK ಪೇಪರನ್ನು ನಾವು SDA ಎಕ್ಸಾಮ್ಸಲ್ಲಿ ಕಂಡಕ್ಟ್ ಮಾಡಿದ್ದು ಒಂದೊಂದು ಕ್ವಶನ್ಸ್ ಆಗಿ ನೋಡ್ತಾ ಹೋಗೋಣ. ಐ ಥಿಂಕ್ ಸರ್ ಸುಮಾರು ಒಂದು 17 ಕ್ವಶನ್ಸು ಎಕ್ಸಾಮ್ದಲ್ಲಿ ಬಂದಿದ್ದಾವೆ. ಎಲ್ಲವೂ ಸಹಿತ ಕೂಲಂಕುಷವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಸ್ವಲ್ಪ ಸುಲಭವಾದ ಕ್ವಶನ್ ಎತ್ಕೊಂಡಿನಿ. ತೇವಾಂಶವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಕೇಳ್ತಾನೆ. ತೇವಾಂಶ ಅಂದರೆ ಹ್ಯುಮಿಡಿಟಿ ಅಂತ ಕರಿತೀವಿ. ಸೊ ಗಾಳಿಯಲ್ಲಿರುವಂಥ ನೀರಿನ ಅಂಶವನ್ನು ಪತ್ತೆ ಹಚ್ಚಲು ಅಥವಾ ಕಂಡುಹಿಡಿಯಲು ಬಳಸುವಂಥ ಸಾಧನ ನಾವು ಹೈಗ್ರೋಮೀಟರ್ ಅಂತ ಕರಿತೀವಿ. ಯಾವ್ದು? ಹೈಗ್ರೋಮೀಟರ್. ಸೊ ಇದು ಹ್ಯುಮಿಡಿಟಿ ಅಥವಾ ತೇವಾಂಶವನ್ನು ಅಳತೆ ಮಾಡುವಂಥ ಒಂದು ಸಾಧನ ಆಗಿರ್ತದೆ. ಇನ್ನು ಬಾರೋಮೀಟರ್ ಗೊತ್ತು, ವಾತಾವರಣದ ಒತ್ತಡ ಅಂತ ಕರಿತೀವಿ. ಅಟ್ಮಾಸ್ಫಿಯರ್ ಪ್ರೆಷರನ್ನು ಅಳತೆ ಮಾಡುವುದು ಬಾರೋಮೀಟರ್. ಇನ್ನು ಅನಿಮೋಮೀಟರ್ ಗಾಳಿಯ ವೇಗವನ್ನು ಅಳತೆ ಮಾಡುವಂಥ ಸಾಧನವನ್ನು ನಾವು ಅನಿಮೋಮೀಟರ್ ಅಂತ ಕರಿತೀವಿ. ಸೊ ರೀತಿ ಇವೆಲ್ಲ ಕೆಲವೊಂದು ಎಕ್ಸಾಮ್ದಲ್ಲಿ ರಿಪೀಟ್ ಆಗ್ತಾ ಬರ್ತಿರುವಂಥ ಕಾನ್ಸೆಪ್ಟ್ಗಳು. ಇಲ್ಲಿ ಈ ರೀತಿ ಇರ್ತದೆ ನಮಗೆ ಹೈಗ್ರೋಮೀಟರ್. ಸೊ ಗಾಳಿಯನ್ನು ಸ್ವೀಕಾರ ಮಾಡಿಕೊಂಡು ಒಳಗಡೆ ಎಷ್ಟು ತೇವಾಂಶ ಇದೆ ಅಂತ ನಮಗೆ ರೀಡಿಂಗನ್ನು ತೋರಿಸುವಂಥ ಒಂದು ಸೈಂಟಿಫಿಕ್ ಆಗಿರುವಂಥ ಇನ್ಸ್ಟ್ರೂಮೆಂಟ್. ಪದೇ ಹೇಳ್ತಿರ್ತೀನಿ ನಾನು ನನ್ನ ಕ್ಲಾಸಲ್ಲಿ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಜನರಲ್ GK ಪೇಪರ್ ಇದೆ ಅಂತಂದರೆ ಒಂದು SI ಯೂನಿಟ್ಗಳ ಮೇಲೆ, ಇನ್ನೊಂದು ಸೈಂಟಿಫಿಕ್ ಆಗಿರುವಂಥ ಇನ್ಸ್ಟ್ರೂಮೆಂಟ್ಗಳ ಮೇಲೆ, ವೈಜ್ಞಾನಿಕವಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಕೆಲವೊಂದು ಉಪಕರಣಗಳ ಮೇಲೆ ಮತ್ತು SI ಮಾನಗಳ ಮೇಲೆ ಅಂತ ಒಂದಲ್ಲ ಒಂದು ರೀತಿಯಿಂದ ಕ್ವಶನ್ ನಿಮಗೆ ಡೆಫಿನೆಟ್ಲಿ ಇದ್ದೇ ಇರ್ತದೆ. ಅವಂತೂ ಮೋಸ್ಟ್ ರಿಪೀಟೆಡ್ ಆಗಿರುವಂಥ ಕ್ವಶನ್ಸ್ ಬರ್ತವೆ. ಒಂದ್ಸಲ ನೋಡ್ಕೊಳ್ಳಿ, ಕ್ಲಿಯರಾಗಿ ಅರ್ಥ ಆಗ್ತದೆ ನಿಮಗೆ. ಸರಿಯಾಗಿರುವಂಥ ಉತ್ತರ ಹೈಗ್ರೋಮೀಟರ್ ಅಂತ ನಾವು ನೋಡ್ತೀವಿ. ಕ್ವಶನ್ ನಂಬರ್ 2 ಈ ರೀತಿ ಇದೆ. ನೆಲದ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಮ್ನಲ್ಲಿ ಇರುವ ಓಜೋನ್ ಪದರದ ದಪ್ಪವನ್ನು ಇದರಿಂದ ಅಳೆಯಲಾಗುತ್ತದೆ. ಸೆಕೆಂಡ್ ಕ್ವಶನ್ನೇ ಯೂನಿಟ್ ಮೇಲೆ ಬಂತು ನೋಡಿ. ಗೊತ್ತು ನಮಗೆ ಭೂಮಿಯ ಒಂದು ನಿರ್ದಿಷ್ಟವಾಗಿರುವಂಥ ಎತ್ತರದಿಂದ ಸುಮಾರು ನಮಗೆ ಒಂದು 50 ಕಿಲೋಮೀಟರ್ ಎತ್ತರವರೆಗೆ, ಅಂದರೆ ಸರಿಸುಮಾರು ನಮಗೆ 10 ಕಿಲೋಮೀಟರ್ ಹೈಟಿಂದ ಹಿಡಿದು ಒಂದು 50 ಕಿಲೋಮೀಟರ್ ಹೈಟ್ವರೆಗೆ ನಮಗೆ ಭೂಮಿಯ ಸುತ್ತ ಒಂದು ವಿಶೇಷವಾಗಿರುವಂಥ ಪದರಿದೆ. ಅದನ್ನು ಓಜೋನ್ ಪದರು, ಓಜೋನ್ ಲೇಯರ್ ಅಂತ ನಾವು ಕರಿತೀವಿ. ಈ ಓಜೋನ್ ಪದರ ಥಿಕ್ನೆಸ್ ಎಷ್ಟಿದೆ ಅಂತ ಹೆಂಗೆ ಮೆಜರ್ಮೆಂಟ್ ಮಾಡ್ತೀವಿ ಅಂತ ಕ್ವಶನ್ ಕೇಳ್ತಾನೆ. ನೋಡ್ರಿ, ಓಜೋನ್ನ ಮೇಲೆ ಕೆಲವೊಂದು ಅಂಶಗಳು ನಿಮಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಓಜೋನನ್ನು ಕಂಡುಹಿಡಿದವರು ಯಾರು ಅಂತಂದರೆ ಚಾರ್ಲ್ಸ್ ಫ್ಯಾಬ್ರೆ ಮತ್ತು ಹೆನ್ರಿ ಬ್ಯುಯಾನ್ಸನ್ ಇಬ್ಬರು ವಿಜ್ಞಾನಿಗಳು ಬರ್ತಾರೆ. ಒಬ್ಬರು ಚಾರ್ಲ್ಸ್ ಫ್ಯಾಬ್ರೆ ಅಂತ ಕರಿತೀವಿ, ಇನ್ನೊಬ್ಬರು ಬ್ಯುಯಾನ್ಸನ್. ಇವರಿಬ್ಬರು ವಿಜ್ಞಾನಿಗಳು 1913 ಟೈಮಲ್ಲಿ ನಮಗೆ ಓಜೋನ್ ಪದರಿದೆ ಅಂತ ನಮಗೆ ತಿಳಿಸ್ಕೊಡ್ತಾರೆ, ಓಜೋನ್ ಇದೆ ಅಂತ ತಿಳಿಸ್ಕೊಡ್ತಾರೆ. ಬಟ್ ಅದರ ನಂತರ ಒಬ್ಬ ವಿಜ್ಞಾನಿ ಬರ್ತಾನೆ, ಅವನ ಹೆಸರು ಡಾಬ್ಸನ್ ಅಂತೇಳಿ. ಇವರೇನಂತ ಹೇಳ್ತಾರೆ ಅಂತಂದರೆ, ಭೂಮಿಯ ಸುತ್ತ ನಿರ್ದಿಷ್ಟ ಎತ್ತರದಲ್ಲಿ ಗಾಳಿ ಅಡ್ಡಾದಿಡ್ಡಿಯಾಗಿ ಓಡಾಡ್ತಾ ಇಲ್ಲ, ಆ ಓಜೋನ್ ಅನ್ನೋದು ಈ ರೀತಿ ಒಂದೊಂದು ಪದರ ರೂಪದಲ್ಲಿ ತುಂಬಿಕೊಂಡಿದೆ, ಒಂದು ಲೇಯರ್ ಫಾರ್ಮೇಷನಲ್ಲಿದೆ ಅಂತ ತಿಳಿಸ್ಕೊಟ್ರಂಥ ವಿಜ್ಞಾನಿ ಡಾಬ್ಸನ್.
ಇವರೇ ತಿಳಿಸ್ಕೊಡ್ತಾರೆ ಈ ಒಂದು ಲೇಯರ್ ಅನ್ನೋದು ಎಷ್ಟು ದಪ್ಪ ಇದೆ ಅಂತ ನಮ್ಗೆ ಇನ್ಫಾರ್ಮೇಷನ್ ಕೊಡೋಕೆ ಹೋಗ್ತಾರೆ. ಇವರು ಒಂದು ಇನ್ಸ್ಟ್ರೂಮೆಂಟ್ನ ಸಹಾಯದಿಂದ ಚೆಕ್ ಮಾಡ್ತಾರೆ. ಇವರ ಪ್ರಕಾರ 3 ಮಿಲಿಮೀಟರ್ಲಿಂದ 5 ಮಿಲಿಮೀಟರ್ ದಪ್ಪವನ್ನು ಹೊಂದಿದೆ. ಸರ್ ಹಂಗಂತೇಳಿ ಸ್ಕೇಲ್ ತೊಗೊಂಡು ಹೋದ್ರ ಮೇಲ್ಗಡೆ ಅಂದ್ರೆ ಸ್ಕೇಲ್ ತೊಗೊಂಡೋಗಿಲ್ಲ. ಇವರು ಒಂದು ಇನ್ಸ್ಟ್ರೂಮೆಂಟನ್ನು ಕಂಡುಹಿಡಿತಾರೆ ದಪ್ಪವನ್ನು ಪತ್ತೆ ಹಚ್ಚೋಕ್ಕೆ. ಅದನ್ನೇ ಡಾಪ್ಸನ್ ಫೋಟೋ ಸ್ಪೆಕ್ಟ್ರೋಮೀಟರ್ ಅಂತ ಕರಿತೀವಿ. ಡಾಪ್ಸನ್ ಫೋಟೋ ಸ್ಪೆಕ್ಟ್ರೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನು ಅಂತಂದರೆ ಓಜೋನ್ ಪದರ ಎಷ್ಟು ದಪ್ಪ ಐತಿ ಅಂತ ಲೆಕ್ಕಾಚಾರ ಮಾಡೋಕ್ಕೆ ಯೂಸ್ ಮಾಡೋದು ಇನ್ಸ್ಟ್ರೂಮೆಂಟನ್ನು ಹೆಸರೇ ಡಾಪ್ಸನ್ ಫೋಟೋ ಸ್ಪೆಕ್ಟ್ರೋಮೀಟರ್ ಅಂತ ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀವಿ. ಇವ್ರ ಪ್ರಕಾರ ಥಿಕ್ನೆಸ್ ಎಷ್ಟಿದೆ ಅಂತ ಕೇಳ್ತಾನೆ 3 ಮಿಲಿಮೀಟರಿಂದ 5 ಮಿಲಿಮೀಟರ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಡಾಪ್ಸನ್ನ ವಿಜ್ಞಾನಿ ಬಂದಿರೋದ್ರಿಂದ ಇಲ್ಲಿ ಡಬ್ಮಾನ್ ಯೂನಿಟ್ಗಳು, ಡಾಪ್ಸನ್ ಯೂನಿಟ್ಗಳು, ಡೈಲೇಷನ್ ಅಂತದ ಬೇರೆ ಕೊಡ್ತಾನೆ. ನಮಗೆ ಡಾಪ್ಸನ್ ಕರೆಕ್ಟಾಗಿ ನೋಡ್ಕೋಬೇಕು, ಸ ಒತ್ತು ಬರಬೇಕು. ಡಾಪ್ಸನ್ ಯೂನಿಟು ಅಂತ ಕರಿತೀವಿ. ಸರ್ ಒಂದು ಡಾಪ್ಸನ್ ಯೂನಿಟ್ ಅಂದರೆ ಎಷ್ಟು ದಪ್ಪ ಅಂತಂದರೆ 0.01 ಮಿಲಿಮೀಟರ್ ಅಂತ ಅರ್ಥ. ಒಂದು ಡಾಪ್ಸನ್ ಯೂನಿಟ್ ಅಂದರೆ 0.01 ಮಿಲಿಮೀಟರ್. ಹಾಗಂದರೆ ಸಾಮಾನ್ಯವಾಗಿ 3 ಮಿಲಿಮೀಟರಿಂದ 5 ಮಿಲಿಮೀಟರ್ ಅಂತ ಕರಿತೀವಲ್ಲ, ಇದರೊಳಗಡೆ ಎಷ್ಟು ಡಾಪ್ಸನ್ ಯೂನಿಟ್ ಇರ್ತವೆ ಅಂತ ಪ್ರಶ್ನೆ ಕೇಳ್ತಾನೆ. 0.01 ಮಿಲಿಮೀಟರ್ಗೆ ಒಂದು ಡಾಪ್ಸನ್ ಯೂನಿಟ್ ಅಂತ ನಾವು ಕರೆದರೆ ಇದಕ್ಕೆ ನಾವು ಇಂಟು 100 ಮಾಡ್ಕೊಂಡಿವಿ ಅಂತ ತಿಳ್ಕೊಳ್ರಿ. ಅದರ 0.01 ಇಂಟು 100 ಮಿಲಿಮೀಟರ್ ಈಸ್ ಈಕ್ವಲ್ ಟು 100 ಡಾಪ್ಸನ್ ಯೂನಿಟು ಅಂತ ಅರ್ಥ. ಇವೆರಡನ್ನು ಇಂಟು ಮಾಡಿದ್ರೆ ನಮಗೆ 1 ಮಿಲಿಮೀಟರ್ ಅಂತ ಬರ್ತದೆ. 1 ಮಿಲಿಮೀಟರ್ ಇಸ್ ಈಕ್ವಲ್ ಟು 100 ಡಾಪ್ಸನ್ ಯೂನಿಟ್. ಹಾಗಾಗಿ ನಮ್ಮ ಓಜೋನ್ ಥಿಕ್ನೆಸ್ ಎಷ್ಟಿದೆ ಅಂತಂದರೆ 3ರಿಂದ 5 ಮಿಲಿಮೀಟರ್ ಇರೋದ್ರಿಂದ 300 ಡಾಪ್ಸನ್ ಯೂನಿಟಿಂದ 500 ಡಾಪ್ಸನ್ ಯೂನಿಟ್ ಇದೆ ಅಂತ ಅರ್ಥ. ಓಜೋನ್ನ ಥಿಕ್ನೆಸ್ಸು 2ರಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೇಳ್ತಾನೆ. ಮೊನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ದಲ್ಲಿ ಕೇಳಿದ್ದ ಓಜೋನ್ನ ಥಿಕ್ನೆಸ್ಸನ್ನು ಡಾಪ್ಸನ್ ಯೂನಿಟ್ನಲ್ಲಿ ವ್ಯಕ್ತಪಡಿಸಿರಿ ಅಂತ ಕೇಳಿದಾಗ 300 to 500 ಡಾಪ್ಸನ್ ಯೂನಿಟು. ವೆನ್ ಇಟ್ ಕಮ್ಸ್ ಟು ಮಿಲಿಮೀಟರ್ದಾಗ ಹೇಳ್ರಿ ಅಂತಂದ್ರೆ 3 to 5 ಮಿಲಿಮೀಟರ್. 1 ಮಿಲಿಮೀಟರಲ್ಲಿ ದಟ್ ಈಸ್ ಒಂದು ಡಾಪ್ಸನ್ ಯೂನಿಟಲ್ಲಿ 0.01 ಮಿಲಿಮೀಟರ್ ಇರ್ತದೆ. 100 ಡಾಪ್ಸನ್ ಯೂನಿಟಲ್ಲಿ 1 ಮಿಲಿಮೀಟರ್ ಇರ್ತದೆ. ಸೊ ಈ ರೀತಿ ಅದರ ದಪ್ಪವನ್ನು ನಾವು ಡಾಪ್ಸನ್ ಯೂನಿಟ್ ಎಂಬ ಏಕಮಾನದಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಇದೇ ಸೇಮ್ ಕ್ವಶನು 2017 KS ಪ್ರಿಲಿಮಿನರಿ ಎಕ್ಸಾಮ್ದಲ್ಲಿ ಕೇಳಿದ್ದ. ಸುಮಾರು ಬಾರಿ ಕ್ವಶನ್ ಅಲ್ಲಿಂದ ರಿಪೀಟ್ ಆಗ್ತಾ ಬರ್ತಾ ಇದೆ. ಸೊ ಆನ್ಸರ್ ಗೊತ್ತಾಗಿರ್ಬೋದು ನಿಮಗೆ. ಡಾಪ್ಸನ್ ಯೂನಿಟ್ ಅಂತ ನಾವು ಕರಿತೀವಿ. ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಇದರಿಂದ ಅಳತೆ ಮಾಡೋದ್ರ ಮೂಲಕ ಅಂದಾಜಿಸಬಹುದಾಗಿದೆ ಅಂತ ಕೇಳ್ತಾನೆ. ನೋಡಿ, ಯಾವುದೋ ಒಂದು ನೀರಿದೆ, ಎಂತಂದ್ರೆ ಚರಂಡಿ ನೀರು. ಈ ಚರಂಡಿ ನೀರಲ್ಲಿ ಏನೇನು ಅಂಶಗಳು ಕರಗಬಹುದು? ಸಾವಯವ ವಸ್ತುಗಳು ಅಂದರೆ ಆರ್ಗ್ಯಾನಿಕ್ ಮಟೀರಿಯಲ್ ಅಂತ ಕರಿತೀವಿ. ಈ ಸಾವಯವ ವಸ್ತುಗಳು ಎಷ್ಟವ ಈ ಕಲುಷಿತ ನೀರಲ್ಲಿ ಅಂತ ನಾವು ಹೆಂಗೆ ಅಂದಾಜು ಮಾಡ್ಬೋದು ಅಂತಂದರೆ ಇದರೊಳಗಡೆ ಕರಗಿರುವಂಥ ಆಮ್ಲಜನಕದ ಮೇಲೆ ನಾವು ಅಂದಾಜಿಸಬಹುದು. ಏನು ಸರ್ ಅಂದ್ರೆ ಒಂದು ಕಾನ್ಸೆಪ್ಟ್ ಬರ್ತದೆ, ನಾವು BOD ಅಂತ ಕರಿತೀವಿ. ಬಯೋಲಾಜಿಕಲ್ ಅಥವಾ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದ್ರೆ ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಒಂದು ವಸ್ತು ವಿಘಟನೆ ಹೊಂದಬೇಕಾದ್ರೆ, ಡಿಕಂಪೋಸ್ ಆಗಬೇಕಾದ್ರೆ, ದೊಡ್ಡದಾಗಿರುವಂಥ ವಸ್ತು ಚಿಕ್ಕ ಚಿಕ್ಕ ವಸ್ತುಗಳಾಗಿ ಒಡೆದು ಹೋಗ್ಬೇಕಾದ್ರೆ ಅದಕ್ಕೆ ಆಕ್ಸಿಜನ್ನ ಅವಶ್ಯಕತೆ ಇರ್ತದೆ. ಏನು ಬೇಕು? ಆಮ್ಲಜನಕ ಬೇಕು. ಇದರೊಳಗಡೆ ಎಷ್ಟು ಕಲುಷಿತ ವಸ್ತುಗಳು ಅಥವಾ ಸಾವಯವ ವಿಘಟನೆಗೊಳ್ಳಬಹುದಾದ ವಸ್ತುಗಳ ಸಂಖ್ಯೆ ಜಾಸ್ತಿ ಆದಷ್ಟು ತನಗೆ ಬೇಕಾಗಿರುವಂಥ ಆಮ್ಲಜನಕದ ಪ್ರಮಾಣ ಸಹಿತ ಏನು ಬೇಕಾಗ್ತದೆ? ಜಾಸ್ತಿ ಬೇಕಾಗ್ತದೆ. ಹಾಗಾಗಿ ಇದರೊಳಗಡೆ ಹೆಚ್ಚು ಆಮ್ಲಜನಕ ಇದೆ ಅಂತಂದರೆ ಇದರೊಳಗಡೆ ಹೆಚ್ಚು ಕರಗಬಹುದಾದಂಥ ವಸ್ತುಗಳಿದಾವೆ ಅಂತ ಅರ್ಥ. ಅದರೊಳಗೆ ಆಮ್ಲಜನಕ ಕಡಿಮೆ ಇದೆ ಅಂತಂದ್ರೆ ಅಲ್ಲಿ ವಿಘಟನೆ ಒಳಪಡುವಂಥ ಅಷ್ಟೊಂದು ವಸ್ತುಗಳು ಇಲ್ಲ ಅಂಥೇಳಿ ಆ ಒಂದು ವಸ್ತುವಿನಲ್ಲಿ ಕರಗಿರುವಂಥ ಆಮ್ಲಜನಕದ ಮೇಲೆ ಆ ವಸ್ತು ಆಮ್ಲಜನಕ ಎಷ್ಟು ಬೇಡಿಕೆ ನಿಟ್ಟಿದೆ ಆ ಬೇಡಿಕೆ ಮೇಲೆ ನಮಗೇನಾಗ್ತದೆ? ಒಳಗಡೆ ಕರಗಿರುವಂಥ ವಸ್ತುಗಳ ಸಂಖ್ಯೆ ನಾವೇನು ಮಾಡ್ಬೋದು? ಅಂದಾಜಿಸಬಹುದು. BOD ಲಾಂಗ್ ಫಾರ್ಮ್ ಕೇಳ್ತಾನೆ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ದ ಆಕ್ಸಿಜನ್ ರಿಕ್ವೈರ್ಡ್ ಫಾರ್ ದ ಡಿಕಂಪೋಸಿಷನ್ ಆಫ್ ಸಾವಯವ ವಸ್ತುಗಳು, ಆರ್ಗ್ಯಾನಿಕ್ ಮಟೀರಿಯಲ್ಸ್ ಅಂತ ನಾವು ಕರಿತೀವಿ.
ಸೊ ಹೀಗಾಗಿ ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆ ಆಧಾರದ ಮೇಲೆ ಒಳಗಡೆ ಕರಗಿರುವಂಥ ವಸ್ತುಗಳನ್ನು ಅಂದಾಜಿಸಬಹುದು. ಈ BOD ಜಾಸ್ತಿ ಇದೆ ಅಂದರೆ ಅರ್ಥ ಅಲ್ಲಿ ಒಳಗಡೆ ಡಿಕಂಪೋಸ್ ಆಗಬೇಕಾದಂಥ ವಸ್ತುಗಳ ಸಂಖ್ಯೆ ಏನಾಗಿದೆ, ಜಾಸ್ತಿ ಆಗಿದೆ ಅಂತ ಕರಿತೀವಿ. ನಮಗೆ ಕನ್ಫ್ಯೂಸ್ ಮಾಡಕ್ಕೆ ಕೊಡ್ತಾನೆ. ಸಾವಯವ ವಸ್ತುವಿನ ಸಾಂದ್ರತೆ, ಸಾವಯವ ವಸ್ತುಗಳ ಕರಗುವಿಕೆ, ತೇಲುವ ಕಸದ ಸಾಂದ್ರತೆ ಇಲ್ಲ, ಅದಕ್ಕೆ ಡಿಕಂಪೋಸ್ ಆಗ ಮುಖ್ಯವಾಗಿ ಆಮ್ಲಜನಕ ಬೇಕು. ಆಮ್ಲಜನಕ ಎಷ್ಟಿದೆಯೋ ಎಷ್ಟು ಜಾಸ್ತಿ ಇರ್ತದೋ ಅಷ್ಟು ಒಳಗಡೆ ಕರಗಬಹುದಾದಂಥ ವಸ್ತುಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ನಾವು ಅಂದಾಜು ಮಾಡಬಹುದು. ಸೊ ಸರಿಯಾದ ಉತ್ತರ 4ನೇ ಆಪ್ಷನ್ ಸರಿಯಾಗಿರ್ತದೆ. ಅಪಾಯಕ್ಕೊಳಗಾಗುವ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅಪಾಯಕ್ಕೊಳಗಾಗುವ ಸಂಭವವಿರುವ, ಈಗ ನಾವು ಇಂಗ್ಲೀಷಲ್ಲಿ ಎಂಡೇಂಜರ್ಡ್ ಅಂತ ಕರಿತೀವಿ, ಭಯದಲ್ಲಿರುವ, ಥ್ರೆಟನ್, ಅಳಿವಿನ ಅಂಚಿನಲ್ಲಿರುವ, ವರ್ನರೇಬಲ್ ಅಂತ ಕರಿತೀವಿ, ಜೀವಿಗಳ ದತ್ತಾಂಶವನ್ನು ಪ್ರಕಟಿಸುವ ಸಂಸ್ಥೆ ಯಾವುದು? ಅಂದರೆ ಅಪಾಯಕ್ಕೊಳಗಾಗುವಂಥ ಸಂಭವವಿರುವಂಥ ಜೀವಿಗಳ ಬಗ್ಗೆ, ಭಯದಲ್ಲಿರುವಂಥ ಅಂದರೆ ಭಯದಲ್ಲಿ ಇನ್ನೇನು ಖಾಲಿ ಆಗ್ತವೆ ಜೀವಿಗಳ ಸಾಮ್ರಾಜ್ಯ ಅನ್ನೋದಾಗಿರ್ಬೋದು, ಮತ್ತು ಅಳಿವಿನಂಚಿನಲ್ಲಿರುವ ಮುಕ್ತಾಯದಲ್ಲಿರುವಂಥ ಒಂದು ಜೀವಿಗಳ ಪಟ್ಟಿಯನ್ನು ನಮಗೆ ರಿಲೀಸ್ ಮಾಡುವಂಥ ಸಂಸ್ಥೆ ಯಾವುದು? ಇಟ್ ವಾಸ್ ಎ ಪ್ಯೂರ್ಲಿ ಎಕಾಲಜಿಕಲ್ ಕ್ವಶನ್. WWF, JFM, MAB ಮತ್ತು UICN ಅಂತ ಕರಿತೀವಿ. ದಟ್ ಈಸ್ IUCN ಇಂಟರ್ನ್ಯಾಷನಲ್ ಯೂನಿಯನ್ ಕಾನ್ಸರ್ವೇಷನ್ ನೇಚರ್, ದಟ್ ಈಸ್ ಕಾನ್ಸರ್ವೇಷನ್ ಆಫ್ ನೇಚರ್ ಅಂತ ಒಂದು ಸಂಸ್ಥೆ ಇದೆ. ಇದೇನು ಮಾಡ್ತಂದ್ರೆ ಈ ಎಂಡೇಂಜರ್ಡ್ ಸ್ಪೀಸಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಕೇಳಿರ್ಬೋದು ನೀವು ರೆಡ್ ಡೇಟಾ ಬುಕ್ ಅಂತ ಕೇಳಿರ್ಬೋದು. ಆ ರೆಡ್ ಡೇಟಾ ಬುಕ್ಕನ್ನು ನಿರ್ವಹಿಸುವಂಥ ಸಂಸ್ಥೆನೇ ಇದೇ ಸಂಸ್ಥೆ. ಪ್ರತಿಯೊಂದು ಎಕ್ಸಾಮ್ದಲ್ಲಿ ಇದ್ರ ಬಗ್ಗೆ ಕ್ವಶನ್ ಕೇಳ್ತಿರ್ತಾನೆ. ನನಗೂ ಪದೇ ಪದೇ ಕ್ವಶನ್ ಕಾಡ್ತಾ ಇತ್ತು, ಏನ್ರಿ ಇದು IUCN ಮೀನಿಂಗ್ ಏನು, ಇದು ಹೆಂಗೆ ಲಾಂಗ್ ಫಾರ್ಮ್ ಏನಿಂಗ್ ಬರ್ತೈತಿ, ಈ ರೆಡ್ ಡೇಟಾ ಬುಕ್ ಅಂದ್ರೆ ಅರ್ಥ ಏನು, ಇವುಗಳ ಬಗ್ಗೆ ಸ್ವಲ್ಪ ನಾನು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕಲೆ ಹಾಕಿದ್ದೀನಿ. ಮುಂಬರುವಂಥ ಎಕ್ಸಾಮ್ಗೆ ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಇಲ್ಲಿ ಬರೆದಿಟ್ಟಿನಿ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು ಪಾಸ್ ಮಾಡ್ಕೊಂಡು ಎಲ್ಲ ಬರೆದಿಟ್ಕೊಳ್ಳಿ. ಇದನ್ನು ನಾವು ರೆಡ್ ಡೇಟಾ ಬುಕ್ ಅಂತ ಕರಿತೀವಿ. ಏನು ಸರ್ ಅಂದ್ರೆ ಇದೊಂದು ಸಾರ್ವಜನಿಕ ಪುಸ್ತಕವಾಗಿದ್ದು ಪ್ರಪಂಚದಲ್ಲಿನ ಅಳಿವಿನಂಚಲ್ಲಿರುವ ಅಥವಾ ಮುಕ್ತಾಯದ ಹಂತದಲ್ಲಿರುವ ಎಂಡೇಂಜರ್ಡ್ ಅಂತ ಕರಿತೀವಿ ಓಕೆ, ಪ್ರಾಣಿಗಳ, ಪಕ್ಷಿಗಳ, ಸಸ್ಯಗಳ ಮತ್ತು ಶಿಲೀಂಧ್ರಗಳ ಮಾಹಿತಿಯನ್ನು ದಾಖಲಿಸುವ ಪುಸ್ತಕವಾಗಿದೆ. ಕೇವಲ ಪ್ರಾಣಿಗಳಷ್ಟೇ ಅಲ್ಲ, ಪಕ್ಷಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಯಾವ ಮುಕ್ತಾಯದಲ್ಲಿದ್ದಾವೋ, ಯಾವ ಅವುಗಳ ಜಾತಿಯ ಅಂತ್ಯದಲ್ಲಿದ್ದಾವೋ ಅವುಗಳ ಬಗ್ಗೆ ಬರೆದಿಟ್ಟುವಂಥ ಒಂದು ಪುಸ್ತಕವನ್ನು ನಾವು ರೆಡ್ ಡೇಟಾ ಬುಕ್ ಅಂತ ಕರಿತೀವಿ. ಈ ಪುಸ್ತಕವು ಅಳಿವಿನಂಚಲ್ಲಿರುವ ಜೀವರಾಶಿಯ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಲು, ಸಂಶೋಧನೆ ಮಾಡಲು ಮತ್ತು ಜೀವಿ ಪ್ರಭೇದಗಳನ್ನು ಗುರುತಿಸಲು ಅನುಕೂಲವಾಗಿದೆ. ಬರೀ ಇದು ನಮಗೆ ರೆಕಾರ್ಡ್ ಮಾಡೋಕ್ಕಷ್ಟೇ ಅಲ್ಲ, ಇದಕ್ಕಿಂತ ಮೊದಲು ಯಾವ ರೀತಿ ಸಸ್ಯಗಳಿದ್ದವು, ಅವುಗಳ ಬಗ್ಗೆ ಸ್ಟಡಿ ಹೆಂಗಿತ್ತು, ನಾವು ಮುಂದೊಂದಿನ ಆ ಸಸ್ಯಗಳು ಬೆಳೆಸಬೇಕಾದ್ರೆ ಯಾವ ರೀತಿ ಅಧ್ಯಯನ ಮಾಡಬೇಕಂತ ತಿಳ್ಕೊಳ್ಳೋಕೆ ಸಹಿತ ಬುಕ್ ನಮಗೆ ಹೆಲ್ಪ್ ಆಗ್ತದೆ. ಈ ಪುಸ್ತಕದ ಪರಿಕಲ್ಪನೆ ರಷ್ಯಾ ದೇಶದವ್ರದ್ದು. ಮೊದಲು ಈ ಕಾನ್ಸೆಪ್ಟ್ ಬಂದಿದ್ದು ನಮಗೆ ರಷ್ಯಾದವ್ರು, ಹಿಂಗೆ ಬುಕ್ ಮಾಡೋಣ, ನಾವು ಎಲ್ಲ ಬರೆದಿಡೋಣ, ಬೇರೆ ಬೇರೆ ದೇಶದೆಲ್ಲ ಎಲ್ಲೆಲ್ಲಿ ಎಂತೆಂಥ ವಿಶೇಷವಾಗಿರುವಂಥ ಸಸ್ಯಗಳದಾವೆ, ಯಾವ ಮುಕ್ತಾಯದಲ್ಲಿದ್ದಾವೆ ಬರೆದಿಡೋಣ ಅಂತೇಳಿ ಇವ್ರ ಕಾನ್ಸೆಪ್ಟು. ಮೊದಲು ಈ ಪುಸ್ತಕವನ್ನು ರೆಡ್ ಡೇಟಾ ಬುಕ್ ಆಫ್ ರಷ್ಯನ್ ಫೆಡರೇಷನ್ ಎಂದು ಕರೆಯುತ್ತಿದ್ದರು. ಆದರೆ ಪ್ರಸ್ತುತ ಈ ಪುಸ್ತಕವನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕಾನ್ಸರ್ವೇಷನ್ ಆಫ್ ನೇಚರ್, ಇದೇ ಎಕ್ಸಾಮ್ದಲ್ಲಿ ಕೇಳೋದು ನಮಗೆ, IUCN ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕಾನ್ಸರ್ವೇಷನ್ ಆಫ್ ನೇಚರ್ ಎಂಬ ಸಂಸ್ಥೆಯು ನಿರ್ವಹಣೆ ಮಾಡುತ್ತಿದೆ. ಇದು ಲಾಂಗ್ ಫಾರ್ಮ್ ನಮಗೆ ಎಕ್ಸಾಮ್ದಲ್ಲಿ ಕೇಳಿದ್ದು. ಈ ಸಂಸ್ಥೆಯು ಇದುವರೆಗೆ ಭೂಮಿಯ ಮೇಲೆ ಬದುಕುಳಿದ ಎಲ್ಲ ರೀತಿಯ ಜೀವಿಗಳ ಬಗ್ಗೆ ಮಾಹಿತಿಯನ್ನು ದಾಖಲಿಸುವ ಗುರಿಯೊಂದಿಗೆ 1948ರಲ್ಲಿ ಸ್ಥಾಪನೆಯಾಗಿದೆ. ನೋಡಿ ಹೆಂಗಿದೆ ಸೆಂಟೆನ್ಸ್, ತುಂಬ ಇಂಪಾರ್ಟೆಂಟ್. ಭಾರತದಲ್ಲಿ ಈ ಪುಸ್ತಕದಲ್ಲಿನ ದತ್ತಾಂಶವನ್ನು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಬಾಟನಿಕಲ್ ಸರ್ವೆ ಆಫ್ ಇಂಡಿಯಾದವರು ಪಡೆದು ದಾಖಲಿಸುತ್ತಾರೆ. ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಅಳಿವಿನಂಚಲ್ಲಿದಾವ, ಹೊಸ ಪ್ರಭೇದಗಳೇನು, ಮುಕ್ತಾಯದಲ್ಲಿದ್ದ ಪ್ರಭೇದಗಳ ಬಗ್ಗೆ ಮಾಹಿತಿಯನ್ನು ಈ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕಾನ್ಸರ್ವೇಷನ್ ಆಫ್ ನೇಚರ್ ಅವರಿಗೆ ಮಾಹಿತಿ ಕೊಡೋರು ಯಾರು ಅಂತಂದರೆ ಬೊಟಾನಾಲಜಿಕಲ್ ಯಾವುದು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾದವರು ಮಾಹಿತಿಯನ್ನು ಕೊಡ್ತಾರಂತೆ. ಇವರು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅವರ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಯಾವ ಮಿನಿಸ್ಟ್ರಿ ಒಳಗೆ ಕೆಲಸ ಮಾಡ್ತೈತಿ, ಯಾವ ಒಂದು ಏನಂತ ಕರಿತೀವಿ ನಾವು
ಯಾರು ಇದನ್ನು ಕಂಟ್ರೋಲ್ ಮಾಡೋರು, ನಮ್ಮ ಇಂಡಿಯಾದಲ್ಲಿ ಇದಕ್ಕೆ ಸಪೋರ್ಟ್ ಮಾಡೋರು ಯಾರು ಅಂತ ಕೇಳ್ತಾನೆ. ಅದೇ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ರೆಡ್ ಡೇಟಾ ಬುಕ್ ವಿವಿಧ ರೀತಿಯ ಬಣ್ಣಗಳ ಆಧಾರದ ಮೇಲೆ ಜೀವಿಗಳನ್ನು ವರ್ಗೀಕರಿಸಲಾಗಿದೆ. ಯಾವ ಬಣ್ಣದಲ್ಲಿ ಆ ಲೀಸ್ಟ್ ಬಂದ್ರೆ ಅದರ ಅರ್ಥ ಏನು ಅಂತ ನೋಡ್ತೀವಿ. ಕೆಲವೊಂದು ಜೀವಿಗಳನ್ನು ಕಪ್ಪು ಬಣ್ಣದಲ್ಲಿ ಇಂಡಿಕೇಟ್ ಮಾಡ್ತಾರೆ, ಅಂದರೆ ಕಪ್ಪು ಬಣ್ಣದ ಒಂದು ಪುಸ್ತಕದಲ್ಲಿ ಬರೆದಿರ್ತಾರೆ, ಅದಕ್ಕೆ ಕಪ್ಪು ಬ್ಲ್ಯಾಕ್ ಕೊಡ್ತಾರೆ. ಅಳಿದು ಹೋದ ಜೀವಿಗಳ ಬಗ್ಗೆ ಮಾಹಿತಿ, ಒಂದು ಇನ್ಫಾರ್ಮೇಷನ್ ನಾವು ಬ್ಲ್ಯಾಕ್ ಕಲರ್ ಬುಕ್ಕಲ್ಲಿ ಬರ್ದೀವಿ ಅಂದ್ರೆ ಅರ್ಥ ಅದರ ಈಗಾಗಲೇ ಅದರ ಅಳಿದು ಹೋಗಿದೆ. ಬೆಸ್ಟ್ ಎಕ್ಸಾಂಪಲ್ ಡೈನೋಸರ್ ಅಂತ ಜೀವಿಗಳನ್ನ ನೋಡೋಕ್ಕಾಗ್ತಾ ಇಲ್ಲ. ಆ ಡೈನೋಸರ್ಗಳು ಇದ್ದವು, ಅವುಗಳ ಆಕಾರ ಹೆಂಗಿತ್ತು, ಹಿಂಗೆ ಬದುಕ್ತಿದ್ದವು ಅಂತೆಲ್ಲ ಇನ್ಫಾರ್ಮೇಷನ್ ನಮಗೀಗ ಬ್ಲ್ಯಾಕ್ ಡೇಟಾ ಬುಕ್ಕಲ್ಲಿ ನಾವು ನೋಡ್ಬೋದು. ಅದೇ ಕೆಂಪು ಕಲರ್ ಕೊಟ್ಟಿವೆ ಆ ಪುಸ್ತಕ ಅಂದರೆ ಅಳಿವಿನಂಚಿನಲ್ಲಿರುವ ಜೀವಿಗಳ ಬಗ್ಗೆ ಇನ್ನೇನೀಗ ಮುಕ್ತಾಯ ಆಗ್ತದವೆ, ನಾಳೆ ಆಗ್ಬೋದು, ನಾಡ್ದು ಆಗ್ಬೋದು, ಒಂದು 500 100-200 ವರ್ಷಗಳಲ್ಲಿ ಅವುಗಳ ಜಾತಿ ಮುಕ್ತಾಯ ಆಗ್ತದೆ, ಇನ್ನೇನು ಅವುಗಳ ಸಂಖ್ಯೆನೇ ಕಮ್ಮಿ ಆಗಿಬಿಟ್ಟಿದೆ, ಅಳಿವಿನಂಚಿನಲ್ಲದವೆ, ಮುಕ್ತಾಯದ ಅಂಚಿನಲ್ಲದವೆ ಅಂದ್ರೆ ನಾವು ರೆಡ್ ಬುಕ್ಕಲ್ಲಿ ಬರೆದಿರ್ತೀವಂತೆ. ಹಳದಿ ಪುಸ್ತಕ ಹೊಂದಿದೆ ಬೇಟೆಯಾಡುವುದರ ಮೂಲಕ ನಾಶವಾಗಿರುವ ಜೀವಿಗಳ ಪಟ್ಟಿ, ಅಂದರೆ ಮೊದಲಿದ್ದವು ಜನರು ಬೇಟೆಯಾಡಿ ಆಡಿ ಆಡಿ ಆ ಬೇಟೆಯಾಡಿನ ಜೀವಿಗಳ ಸಂಖ್ಯೆಯನ್ನು ಖಾಲಿ ಮಾಡಿಬಿಟ್ರೆ, ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ ಅಂದ್ರೆ ಅದು ಹಳದಿ ಪಟ್ಟಿಯಲ್ಲಿರ್ತದಂತೆ. ನನ್ನ ಪ್ರಕಾರ ಮುಂದೊಂದು ದಿನ ನಮಗೆ ಜಿಂಕೆಗಳು ನೋಡ್ತೀವಿ, ಜಿಂಕೆ ಜಾಸ್ತಿ ಬೇಟೆಯಾಡ್ತೀವಿ ನಾವು, ಮೊಲ, ಜಿಂಕೆ ಇಂಥವೆಲ್ಲ ಆ ಪಟ್ಟಿಗೆ ಸೇರ್ತವೆ. ವೈಟ್ ಪುಸ್ತಕ ಅಂದ್ರೆ ಅತೀ ವಿರಳವಾಗಿರುವ ಜೀವಿಗಳ ಬಗ್ಗೆ ಮಾಹಿತಿ, ಒಟ್ಟ ಭೂಮಿ ಮೇಲೆ ಬಹಳ ಬೆರಳೆಣಿಕೆ ಸಂಖ್ಯೆಯಲ್ಲಿ ಜೀವಿಗಳು ಕಂಡು ಬಂದವು ಅಂದ್ರೆ ಅದನ್ನು ವೈಟಲ್ಲಿ ಸೇರಿಸುವಂತೆ. ಇನ್ನು ಗ್ರೀನ್ ಕಲರಲ್ಲಿ ಈ ಮೊದಲು ಅಳಿವಿನಂಚಿನಲ್ಲಿದ್ದು ಈಗ ಅವುಗಳ ಸಂಖ್ಯೆ ಹೆಚ್ಚಾಗುತ್ತಿದೆ, ಮೊದಲು ಮುಕ್ತಾಯದ ಹಂತದಲ್ಲಿದ್ದವು, ಬಟ್ ಏನೋ ಅಲ್ಲಿಂದ ತಂದು ಒಂದು ಪಾರ್ಕ್ ಮಾಡಿ ಅವಕ್ಕೆಲ್ಲ ಏನೇನು ಬೇಕು, ಎಂತೆಂಥ ವಾತಾವರಣ ಸೃಷ್ಟಿ ಮಾಡಿ ಅವುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಕತ್ತೀವಿ ನಾವು ಅಂತಂದರೆ ಅವುಗಳ ಮಾಹಿತಿಯನ್ನು ನಾವು ಗ್ರೀನ್ ಪುಸ್ತಕದಲ್ಲಿ ಬರೆದಿರ್ತೀವಂತೆ. ಇನ್ನು ಬೂದು ಬಣ್ಣ ಅಂದ್ರೆ ಸಂಪೂರ್ಣ ಮಾಹಿತಿ ಸಿಗದೆ ಇರುವ ಜೀವಿಗಳ ಸಮೂಹ, ಒಟ್ಟು ಅವುಗಳ ಬಗ್ಗೆ ಇನ್ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅವುಗಳನ್ನ ನಾವು ಅಂಥ ಒಂದು ಪುಸ್ತಕದಲ್ಲಿ ಬರೆದಿರ್ತೀವಂತೆ. ಸೊ ಈ ರೀತಿ ನಾವು ರೆಡ್ ಡೇಟಾ ಬುಕ್ನ ಬಗ್ಗೆ ನಾವು ಮಾಹಿತಿಯನ್ನು ಪಡಿತೀವಿ. ಕೇವಲ ನಾವು ಅಳಿವಿನಂಚಿನಲ್ಲಿರುವಂಥ ಜೀವಿಗಳ ಬರೆಯುವುದನ್ನೇ ನಾವು ರೆಡ್ ಡೇಟಾ ಬುಕ್ ಅಂತ ಕರೆದೀವಿ. ಕಲರ್ ತಕ್ಕಂಗೆ ಮತ್ತು ಬೇರೆ ಬೇರೆ ಅದಾವೆ, ಅವುಗಳ ಬಗ್ಗೆ ಮಾಹಿತಿ ಕೊಟ್ಟಿನಿ, ಕರೆಕ್ಟಾಗಿ ನೀವು ಅಬ್ಸರ್ವೇಷನ್ ಮಾಡಿಕೊಳ್ಳಿ. ವಾಹನಗಳಲ್ಲಿ ನೀರನ್ನು ತಂಪುಕ ಅಥವಾ ತಂಪುಕಾರಕ ಎಂದು ಬಳಸಲು ಕಾರಣ ಏನು ಅಂತ ಕೇಳ್ತಾನೆ. ವೈ ವಿ ಯೂಸ್ ವಾಟರ್ ಆ್ಯಸ್ ಎ ಕೂಲೆಂಟ್ ಸಿಸ್ಟಮ್ ಆರ್ ಕೂಲೆಂಟ್ ಇನ್ ಎ ವೆಹಿಕಲ್ಸ್ ಅಂತ ಕೇಳ್ತೀವಿ. ನೋಡಿ, ನೀರಿಗೆ ಒಂದು ವಿಶೇಷ ಲಕ್ಷಣ ಇದೆ, ಅದನ್ನು ನಾವು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ ರೀ. ಯಾವ ಹೀಟು? ಸ್ಪೆಸಿಫಿಕ್ ಹೀಟ್. ಇದನ್ನು ಕನ್ನಡದಲ್ಲಿ ವಿಶಿಷ್ಟ ಉಷ್ಣ ಅಂತ ಕರಿತೀವಿ. ಏನು ಸರ್ ವಿಶಿಷ್ಟ ಉಷ್ಣ ಅಂತಂದರೆ, ನೋಡಿ ನಮಗೆ ಸುಮಾರು ರೀತಿಯಾಗಿರುವಂಥ ವಸ್ತುಗಳನ್ನು ತಿಳ್ಕೊಳ್ಳಿ. ಇಲ್ಲೊಂದು ಐರನ್ ಇದೆ, ಇಲ್ಲೊಂದು ಗೋಲ್ಡ್ ಇದೆ, ಇಲ್ಲೊಂದು ಟಂಗ್ಸ್ಟನ್ ಇದೆ, ಬೇರೆ ಬೇರೆವು ಒಂದೊಂದು ಕೆಜಿ ಇರುವಂಥ ಗುಂಡುಗಳಿದಾವೆ. ಎಲ್ಲಕ್ಕೂ ನಾನು ಸಮ ಪ್ರಮಾಣದ ಉಷ್ಣವನ್ನು ಅವಕ್ಕೆ ಸಪ್ಲೈ ಮಾಡಿದ್ರು ಸಹಿತ, ಬೆಂಕಿಯಾಗಿ ಕಾಯಿಸಿದ್ರು ಸಹಿತ ಎಲ್ಲವೂ ಒಂದೇ ಕಾಲದಲ್ಲಿ ಅಷ್ಟೇ ಬಿಸಿಯಾಗುವುದಿಲ್ಲ. ಕೆಲವೊಂದು ವಸ್ತುಗಳು ಉಷ್ಣವನ್ನು ಬೇಗನೆ ಹೀರಿಕೊಳ್ಳುವಂಥ ಗುಣವನ್ನು ಹೊಂದಿರ್ತವೆ, ಕೆಲವೊಂದು ವಸ್ತುಗಳು ಉಷ್ಣವನ್ನು ನಿಧಾನವಾಗಿ ಹೀರಿಕೊಳ್ಳುವಂಥ ಗುಣವನ್ನು ಹೊಂದಿರ್ತವೆ. ಹಿಂಗೆ ಯಾವ ವಸ್ತುಗಳು ಉಷ್ಣವನ್ನು ನಿಧಾನವಾಗಿ ಹೀರಿಕೊಳ್ಳುತ್ತಲ್ಲ ಅವುಗಳ ಉಷ್ಣ ಬೇಕಾಗುವಂಥ ಶಕ್ತಿ ಏನಾಗಿದೆ, ಅವಕ್ಕೆ ಜಾಸ್ತಿ ಬೇಕು ಅಂತ ಅರ್ಥ. ಅವಕ್ಕೆ ಹೀಟ್ ಜಾಸ್ತಿ ಬೇಕು, ಯಾಕಂದ್ರೆ ನಿಧಾನವಾಗಿ ಕಾಯ್ತವೆ, ಹೌದಾ? ಸೊ ನಿಧಾನವಾಗಿ ಕಾಯೋದರಿಂದ ಹೆಚ್ಚು ಸಮಯದವರೆಗೆ ನಾವು ಹೆಚ್ಚಿನ ಪ್ರಮಾಣ ಉಷ್ಣವನ್ನು ಕೊಡ್ತೀವಿ. ಹಂಗೆ ಅವುಗಳ ವಿಶಿಷ್ಟ ಉಷ್ಣ ಸ್ಪೆಸಿಫಿಕ್ ಹೀಟ್ ಜಾಸ್ತಿ ಇದೆ ಅಂತ ಅರ್ಥ. ಯಾವ ವಸ್ತು ಬೇಗನೆ ಕಾಯುತ್ತೋ ಅವುಗಳ ವಿಶಿಷ್ಟ ಉಷ್ಣ ಅಥವಾ ಸ್ಪೆಸಿಫಿಕ್ ಹೀಟು ಕಮ್ಮಿ ಆಗಿದೆ ಅಂತ ಅರ್ಥ. ಕಾಯಲು ಹೆಚ್ಚು ಸಮಯ ತೆಗೆದುಕೊಂಡ್ರೆ, ಹೆಚ್ಚು ಉಷ್ಣವನ್ನು ತೆಗೆದುಕೊಂಡ್ರೆ ವಿಶಿಷ್ಟ ಉಷ್ಣ ಜಾಸ್ತಿ. ಕಾಯಲು ಹೆಚ್ಚು ಉಷ್ಣ ಅಥವಾ ಹೆಚ್ಚು ಸಮಯದವರೆಗೆ ಕಡಿಮೆ ಉಷ್ಣ ಅಥವಾ ಕಡಿಮೆ ಸಮಯದಲ್ಲಿ ಬಿಸಿ ಆಯಿತು ಅಂತಂದರೆ ಅವಕ್ಕೆ ನಾವು ವಿಶಿಷ್ಟ ಉಷ್ಣ ಕಡಿಮೆ ಅಂತ ಕರಿತೀವಿ. ಹಾಗಾಗಿ ಯಾವ ವಸ್ತು ನಿಧಾನವಾಗಿ ಕಾಯುತ್ತೋ ತಿರ್ಗಾ ಅದಕ್ಕೆ ಕೊಡುವ ಬಿಸಿಯನ್ನು ನಾವು ಸ್ಟಾಪ್ ಮಾಡಿದ ಮೇಲೆ ಅದು ತಂಪಾಗಲು ಸಹಿತ ಹೆಚ್ಚಿನ ಸಮಯವನ್ನೇ ತೆಗೆದುಕೊಳ್ಳುತ್ತದೆ. ಯಾವುದು ಬೇಗ ಬಿಸಿ ಆಗುತ್ತೋ ಅದು ತಂಪಾಗಬೇಕಾದ್ರೂ ಸಹಿತ ಅಷ್ಟೇ ಬೇಗನೆ ತಂಪಾಗ್ತದೆ. ಇಲ್ಲಿ ನೀರಿನ ಹೆಂಗಿದೆ ಅಂದರೆ ಇದರ ವಿಶಿಷ್ಟ ಉಷ್ಣ ಅಥವಾ ವಿಶಿಷ್ಟ ಸಾಮರ್ಥ್ಯ ಏನಾಗಿದೆ, ಹೆಚ್ಚಾಗಿದೆ ಅಂತ ಕರಿತಾ ಇದ್ದೀವಿ. ಯಾಕಂದರೆ ಈ ರೇಡಿಯೇಟ್ರಲ್ಲಿ ನಾವು ನೀರನ್ನೇ ಹಾಕಿದಾಗ, ಇಲ್ಲಿಂದ ಇಂಜನ್ ಮುಂದುಗಡೆ ಒಂದು ರೇಡಿಯೇಟರ್ ಇರ್ತದೆ,
ಅಲ್ಲಿ ನೀರನ್ನು ಹಾಕೋದ್ರ ಮುಖಾಂತರ ಆ ಎಂಜನ್ನಿಂದ ಬಂದಿರುವಂಥ ಬಿಸಿ ಅನಿಲಗಳು ಅಥವಾ ಬಿಸಿ ಹೀರಿಕೊಂಡು ನೀರು ಬಿಸಿ ಆಗಬೇಕಾದ್ರೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ಅಷ್ಟೂ ಸಮಯದವರೆಗೆ ಆ ಇಂಜನ್ನಿಂದ ಬಂದಿರುವಂಥ ಬಿಸಿಯನ್ನು ಹೀರಿಕೊಂಡು ಬಿಸಿ ಆಗಲ್ಲ, ಬೇಗ ಬಿಸಿ ಆಗಲ್ಲ, ನಿಧಾನವಾಗಿ ಬಿಸಿ ಆಗ್ತದೆ ಅಂತ ಅರ್ಥ ಆಗುತ್ತಲ್ಲ. ಸೊ ಬೇಗ ಬಿಸಿ ಆಗಿತ್ತಂದ್ರೆ ಇಂಜನ್ನು ಬಿಸಿ, ನೀರು ಬಿಸಿ, ಆ ವಾಹನ ಕೆಟ್ಟೋಗ್ಬಿಡ್ತತಿ. ಸೊ ಆ ಇಂಜನ್ನಿಂದ ಬಿಸಿ ಅನಿಲಗಳು ಎಷ್ಟು ಸಮಯವರೆಗೆ ಬಂದರೂ ಸಹಿತ ನೀರು ನಿಧಾನವಾಗಿ ಬಿಸಿ ಆಗುವಂಥ ಗುಣವನ್ನು ಹೊಂದಿರೋದರಿಂದ ಹೆಚ್ಚು ಸಮಯವರೆಗೆ ನಾವೇನು ಮಾಡ್ತೀವಿ, ಟ್ರಾವೆಲ್ ಮಾಡ್ಬೋದು. ಇಂಜನ್ಗೆ ಹೆಚ್ಚು ಸಮಯದವರೆಗೆ ತಂಪು ವ್ಯವಸ್ಥೆಯನ್ನು ನಾವು ಕೊಡ್ಬೋದು. ಹಾಗಾಗಿ ಅದರ ವಿಶಿಷ್ಟ ಉಷ್ಣ ಹೆಂಗಿರಬೇಕು ಅಂದ್ರೆ ಹೆಚ್ಚಿರಬೇಕು ಅಂತ ನೋಡ್ತೀವಿ. ಬೇಗ ಬಿಸಿಯಾಗಿ ಬೇಗ ತಂಪಾಗಂಗೆ ಇರಬಾರ್ದು, ನಿಧಾನಕ್ಕೆ ಬಿಸಿ ಆಗಬೇಕು ನಮಗೆ. ಅರ್ಥ ಆಗುತ್ತಾ? ಎಸ್. ಹಾಗಾಗಿ ನಿಧಾನವಾಗಿ ಬಿಸಿ ಆಗುವಂಥ ಗುಣವನ್ನು ಹೊಂದಿರೋದರಿಂದ ಅದರ ವಿಶಿಷ್ಟ ಉಷ್ಣ ಹೆಚ್ಚು ಅಂತ ನಾವು ಕರಿತೀವಿ. ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನು ಕೆಳಗೆ ಮಾಡುತ್ತಾನೆ. ತನ್ನ ಕೈಗಳೇನು ಮಾಡುತ್ತಂತೆ, ಕೆಳಗೆ ಮಾಡುತ್ತಾನೆ. ಹೀಗೆ ಮಾಡೋದರ ವೈಜ್ಞಾನಿಕ ಕಾರಣ ಏನು ಅಂತ ಕೇಳ್ತಾನೆ. ತಮಗೆಲ್ಲ ಗೊತ್ತು, ನೀವು ಸಹಿತ ಕ್ರಿಕೆಟ್ ಆಡಬೇಕಾದ್ರೆ ಸಡನ್ನಾಗಿ ಯಾರಾದರೂ ಫಾಸ್ಟಾಗಿ ಬೌಲಿಂಗ್ ಮಾಡ್ತಾ ಇದ್ದ ಅಥವಾ ಎತ್ತರದಿಂದ ಒಂದು ಬಾಲ್ ಕೆಳಗೆ ಬರಬೇಕಾದ್ರೆ ಕ್ಯಾಚ್ ಹಿಡಬೇಕಾಗಿತ್ತು ಅಂದರೆ ನೀವು ನಿಂತ ಸ್ಥಳದಲ್ಲಿಯೇ ನೀವು ಏನು ಮಾಡಲ್ಲ, ಕೈಯನ್ನು ಹಿಂಗೆ ಮೇಲ್ ಮಾಡಿ ಆ ಬಾಲನ್ನು ಕ್ಯಾಚ್ ಹಿಡಿಯೋದಿಲ್ಲ. ಬದಲಾಗಿ ಏನು ಮಾಡ್ತೀರಿ, ಈ ರೀತಿ ಇಲ್ಲಿ ಬಾಲ್ ಬಂತು ಅಂತಂದರೆ ಅದನ್ನು ಹಿಡ್ಕೊಂಡು ನಿಮ್ಮ ಕೈಗಳನ್ನು ಇಲ್ಲಿವರೆಗೆ ಎಳ್ಕೊಂಬರ್ತೀರಿ. ಬಾಲು ನಿಮ್ಮ ಕೈಯಲ್ಲಿ ಇರ್ತದೆ, ಬಟ್ ಅದರ ಕೈಗಳನ್ನು ಮಾತ್ರ ಇಲ್ಲಿಗೆ ಎಳ್ಕೊಂಬರ್ತೀರಿ. ಇಲ್ಲಿದು ಫಿಸಿಕ್ಸ್ನ ಚಲನೆಯ ನ್ಯೂಟನ್ನ 2ನೇ ನಿಯಮದ ಮೇಲೆ ಬರುವಂಥ ಒಂದು ಕಾನ್ಸೆಪ್ಟ್ ಇದು. ಇವರು ಮೂಮೆಂಟಮ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾರೆ. ದಟ್ ಈಸ್ ಮೂಮೆಂಟಮ್ ಪಿ ಅಂತ ಇಂಡಿಕೇಟ್ ಮಾಡ್ತೀವಿ. ಮೂಮೆಂಟಮ್ ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ ಅಂತಿದೆ. ಮಾಸ್ ಇಂಟು ವೆಲಾಸಿಟಿ. ಸೊ ಇಲ್ಲಿ ಈ ವಸ್ತುವಿನ ವೇಗ ಹೆಚ್ಚಾದಷ್ಟು ನಮಗೆ ಮೂಮೆಂಟಮ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಸಂವೇಗ ಅಂತ ಕರಿತೀವಿ. ಕೈಗಳ ಮೇಲೆ ಆಗುವಂಥ ಫೋರ್ಸ್ ಆಯ್ತು ಏನಾಗ್ತದೆ, ಜಾಸ್ತಿ ಆಗ್ತದೆ. ಹಾಗಾಗಿ ನಮ್ಮ ಕೈಯಲ್ಲಿ ಹಿಡಿದು ಆ ಬಾಲ್ನ ವೇಗವನ್ನು ನಾವೇನು ಮಾಡಬೇಕು, ಕಡಿಮೆ ಮಾಡಬೇಕಾಗಿದೆ. ಕಡಿಮೆ ಮಾಡಬೇಕಾದ್ರೆ ಇಲ್ಲೇ ಹಿಡ್ಕೊಂಡ್ಬಿಟ್ರೆ ಕಮ್ಮಿ ಸಮಯದಲ್ಲೇ ಬಾಲನ್ನು ಕ್ಯಾಚ್ ಮಾಡಬಾರ್ದು. ನಾವು ಇಲ್ಲಿಂದ ಇಲ್ಲಿವರೆಗೆ ಎಳ್ಕೊಂಡು ಬರೋದರೊಳಗೆ ಆ ಕ್ಯಾಚ್ ಇಡುವಂಥ ಸಮಯವನ್ನು ನಾವು ಹೆಚ್ಚು ಮಾಡ್ತಾ ಇದ್ದೀವಿ. ಯಾವಾಗ ನಮಗೆ ಟೈಮ್ ಹೆಚ್ಚಾಗ್ತದೋ ಮೂಮೆಂಟಮ್ ನಾವು ಹಿಂಗೂ ಕೊಡ್ಬೋದು. ಮೂಮೆಂಟಮ್ ಈಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಟೈಮ್ ಅಂತಲೂ ಕೊಡ್ತೀವಿ. ಆವಾಗ ಟೈಮ್ ಹೆಚ್ಚಾದಷ್ಟು ನಮ್ಮ ಕೈ ಮೇಲೆ ಉಂಟಾಗುವಂಥ ಒಂದು ಫೋರ್ಸ್ ಏನಾಗ್ತದೆ, ಕಡಿಮೆ ಆಗ್ತದೆ. ಇದನ್ನು ನಾವು ಹಿಂಗೂ ಬರಿಬೋದು, ಫೋರ್ಸ್ ಈಸ್ ಈಕ್ವಲ್ ಟು ಮೂಮೆಂಟಮ್ ಡಿವೈಡ್ ಬೈ ಟೈಮ್ ಅಂತೇಳಿ. ಸಮಯ ಹೆಚ್ಚಾದಷ್ಟು ನಮ್ಮ ಕೈ ಮೇಲೆ ಉಂಟಾಗುವಂಥ ಬಲ ಏನಾಗ್ತದೆ, ಕಡಿಮೆ ಆಗ್ತಾ ಬರ್ತದೆ. ಇಷ್ಟೇ ಶಾರ್ಟ್ ಟೈಮಲ್ಲಿ ಒಂದೇ ಸೆಕೆಂಡಲ್ಲಿ ಕ್ಯಾಚ್ ಮಾಡಿಬಿಟ್ರಿ ನೀವು ಅಂತಂದರೆ ನಮಗೆ ಟೈಮ್ ಕಮ್ಮಿಯಾಗಿ ನಿಮ್ಮ ಕೈ ಮೇಲೆ ಫೋರ್ಸ್ ಜಾಸ್ತಿ ಆಗ್ತದೆ. ಇಲ್ಲಿಂದ ಇಲ್ಲಿ ಬರೋದ್ರೊಳಗೆ ಆ ಸಮಯವನ್ನು ಹೆಚ್ಚು ಮಾಡೋದರಿಂದ, ಟೈಮನ್ನು ಇನ್ಕ್ರೀಸ್ ಮಾಡ್ತಾ ಇರೋದರಿಂದ ನಮ್ಮ ಕೈ ಮೇಲೆ ಉಂಟಾಗುವಂಥ ಬಲದ ಪ್ರಮಾಣ ಕಮ್ಮಿ ಆಗ್ತದೆ. ಇದು ನ್ಯೂಟನ್ನ 2ನೇ ನಿಯಮದ ಮೇಲೆ ಮೊಮೆಂಟಮ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಕ್ವಶನ್ ಇದು. ಹಾಗಾಗಿ ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಬೇಕಾಗಿತ್ತು ನಮಗೆ. ಅಂದರೆ ಕೆಳಗೆ ಎಳಿಬೇಕಾದ್ರೆ ಸಮಯವನ್ನು ಹೆಚ್ಚು ತೊಗೋಬೇಕು ನಾವು. ಅಲ್ಲೇ ಪಟ್ಟಂತ ತಿಳಿಬಾರ್ದು. ಅಲ್ಲಿಂದ ಇಲ್ಲಿಗೆ ಒಂದು 2-3 ಸೆಕೆಂಡ್ದೊಳಗೆ ನಮ್ಮ ಕೈಯನ್ನು ನಿಧಾನವಾಗಿ ಹಿಂದಕ್ಕೆ ಎಳೆದುಕೊಳ್ಳೋದ್ರಿಂದ ಟೈಮ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಯಾವಾಗ ನಮಗೆ ಈ ಟೈಮ್ ಇನ್ಕ್ರೀಸ್ ಆಗ್ತದೋ, ಕ್ಯಾಚ್ ಹಿಡಿಯಲು ತೆಗೆದುಕೊಳ್ಳುವಂಥ ಸಮಯ ಇನ್ಕ್ರೀಸ್ ಆಗ್ತದೋ, ನಮ್ಮ ಕೈ ಮೇಲೆ ಉಂಟಾಗುವಂಥ ಫೋರ್ಸ್ನ ಪ್ರಮಾಣ ಕಮ್ಮಿ ಆಗ್ತದೆ ಅಂತ ನೋಡ್ತೀವಿ. ಹಾಗಾಗಿ 2ನೇ ಆನ್ಸರ್ ನಮಗೆ ಸರಿಯಾಗಿರುವಂಥ ಉತ್ತರ ಆಗ್ತದೆ. ನೋಡಿ, ಇಲ್ಲಿ ಕೆಲವೊಂದು ಫಿಸಿಕ್ಸಲ್ಲಿ ಬರುವಂಥ ತರಂಗ, ವೇವ್, ಫ್ರೀಕ್ವೆನ್ಸಿ ಇವುಗಳಿಗೆ ಸಂಬಂಧಪಟ್ಟ ಒಂದು ಕಾನ್ಸೆಪ್ಟ್ ಇದೆ. ಇಲ್ಲಿ ಕೆಲವೊಂದು ಅಂಶಗಳನ್ನು ಡೆಫಿನೇಷನನ್ನೇ ಕೊಡ್ತಾನೆ ನಮಗೆ. ನೋಡಿ, ಏನು ಸರ್ ಇಲ್ಲಿ ಏನು ನೋಡ್ತೀವಿ ಅಂತಂದರೆ ಒಂದು ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟನ್ನು ನೋಡ್ತೀವಿ. ಪಟ್ ಅಂತ ಅರ್ಥ ಮಾಡ್ಕೋಬೇಕು. ಇದು ನೋಡ್ರಿ, ಇದು ಒಂದು ವೇವ್, ಅಲೆ ಅಂತ ಕರಿತೀವಿ. ಒಂದು ಬೆಳಕು ಅಲೆಗಳ ಮುಖಾಂತರ ಚಲಿಸ್ತದೆ. ಸೊ ಒಂದು ಅಲೆ ಅಂದ್ರೆ ಇದನ್ನು ಸಮಾನಾಂತರ ಅಥವಾ ಒಂದು ಮೀಡಿಯಮ್ ಅಂತ ಕರಿತೀವಿ. ಇಲ್ಲಿಂದ ಒಂದು ಬೆಳಕಿನ ಅಲೆ ಸ್ಟಾರ್ಟ್ ಆದರೆ ಹಿಂಗೆ ಮೇಲೆ ಹೋಗಿ ತಿರ್ಗಾ ಕೆಳಗಿಂದ ಮೇಲೆ ಬಂತಂದ್ರೆ ಇದನ್ನು ಒಂದು ಅಲೆ ಅಂತ ಕರಿತೀವಿ. ಮತ್ತು ಮೇಲೆ ಹೋಗಿ ಕೆಳಗೆ ಬಂತಂದ್ರೆ 2 ಅಲೆಗಳು, ಮೇಲೋಗಿ ಮತ್ತು ಕೆಳಗೆ ಬಂದರೆ 3 ಅಲೆಗಳು ಅಂತ ನಾವು ಕರಿತೀವಿ. ಇದನ್ನು ನಾವು ವೇವ್ ಅಥವಾ ಅಲೆ, ತರಂಗ ಅಂತ ಕರಿತೀವಿ. ಹಿಂಗೆ ಈ 2 ತರಂಗಗಳ ಮಿಡ್ ಪಾಯಿಂಟ್ಗಳ ನಡುವಿನ ಅಂತರವನ್ನು ತರಂಗ ದೂರ ಅಂತ ಕರಿತೀವಿ. ಈ ಒಂದು ತರಂಗ ಮತ್ತು ಈ ಒಂದು ತರಂಗದ ನಡುವಿನ ಅಂತರವನ್ನು ತರಂಗ ದೂರ ಅಂತ ಕರಿತೀವಿ. ಈ ತರಂಗ ಈ ಮೀಡಿಯಮ್ನಿಂದ ಎಷ್ಟು ಹೈಟ್ಗೆ ಹೋಗಿದೆ ಅನ್ನೋದನ್ನು ನಾವು ಆ್ಯಂಪ್ಲಿಟ್ಯೂಡ್ ಅಂತ ಕರಿತೀವಿ.
ಅಂತ ಕರಿತೀವಿ ಆಂಪ್ಲಿಟ್ಯೂಡ್. ಕನ್ನಡದಲ್ಲಿ ಇದನ್ನು ನಾವು ಕಂಪನ ವಿಸ್ತಾರ. ಯಾವ ವಿಸ್ತಾರ? ಕಂಪನ ವಿಸ್ತಾರ. ನೋಡಿ, ಇಲ್ಲಿಂದ ಇಲ್ಲಿಗೆ ಬಂದರ ಒಂದು ಅಲೆ, ಈ ಅಲೆ ನಡುವಿನ ದೂರವನ್ನು ತರಂಗ ದೂರ, ಈ ಅಲೆಯ ಗರಿಷ್ಠ ಎತ್ತರವನ್ನು ನಾವೆಂತ ಕರಿತೀವಿ? ಕಂಪನ ವಿಸ್ತಾರ. ಆಂಪ್ಲಿಟ್ಯೂಡ್ ಜಾಸ್ತಿ. ಇನ್ನು ಒಂದೊಂದು ಅಲೆ ಇಷ್ಟೇ ಚಿಕ್ಕದ ಹೈಟ್ ಇತ್ತು ಅಂತ ತಿಳ್ಕೊಳ್ರಿ, ಅವಾಗ ಇದರ ಆಂಪ್ಲಿಟ್ಯೂಡ್ ಏನಾಗಿದೆ? ಕಡಿಮೆಯಾಗಿದೆ ಅಂತ ಅರ್ಥ. ಸೊ ಇಲ್ಲಿ ಬೆಳಕು ಸ್ಟಾರ್ಟ್ ಆಗಿ ಇಲ್ಲಿಗೆ ಬರೋದ್ರೊಳಗಡೆ 1 ಸೆಕೆಂಡ್ ಸಮಯ ತೆಗೆದುಕೊಂಡಿತ್ತು ಅಂತ ತಿಳ್ಕೊಳ್ಳಿ. ಎಷ್ಟು ಸೆಕೆಂಡು? 1 ಸೆಕೆಂಡ್. ಈ 1 ಸೆಕೆಂಡಲ್ಲಿ ಎಷ್ಟು ಅಲೆಗಳು ಉಂಟಾಗಿದ್ದಾವೆ? 1, 2, 3. ಸೊ ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್, 1 ಸೆಕೆಂಡ್ ಸಮಯದಲ್ಲಿ ಉತ್ಪತ್ತಿಯಾಗಿರುವಂಥ ಅಲೆಗಳ ಸಂಖ್ಯೆಯನ್ನೇ ಆ ಒಂದು ಅಲೆಯ ಆವೃತ್ತಿ, ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್. ಗೊತ್ತಲ್ಲ, ಇದರ ಯೂನಿಟನ್ನು ನಾವು ಹರ್ಡ್ಜ್ ಅಂತ ಕರಿತೀವಿ. 3 ಹರ್ಡ್ಜ್ ಆಗಿರುವಂಥ ಒಂದು ಲೈಟ್ ಇದೆ ಅಂತ ಅರ್ಥ. ಅಂದರೆ 1 ಸೆಕೆಂಡಿಗೆ 3 ಬೆಳಕಿನ ತರಂಗಗಳನ್ನು ಉಂಟು ಮಾಡಿದೆ ಅನ್ನೋ ಮೇಲೆ ನಾವು ಅರ್ಥ ಮಾಡ್ಕೋಬೇಕು. ಏನೇನು ತಿಳ್ಕೊಂಡಿವಿ? ವೇವ್ ಅಂದರೆ ಗೊತ್ತಾಯಿತು, ವೇವ್ ಲೆಂತ್ ಅಂದರೆ ಗೊತ್ತಾಯಿತು, ಮೇಲೆ ಹೋದ್ರ ಹೈಟನ್ನು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. 1 ಸೆಕೆಂಡಲ್ಲಿ ಎಷ್ಟು ವೇವ್ಸ್ ಉತ್ಪತ್ತಿ ಆಗ್ತಾವೋ ಅವುಗಳನ್ನು ನಾವು ಫ್ರೀಕ್ವೆನ್ಸಿ ಅಥವಾ ಆವೃತ್ತಿ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡೋಣ. ಕಂಪನದ ಆವೃತ್ತಿ ಅಂತಿದೆ. ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್, 1 ಸೆಕೆಂಡಿನಲ್ಲಿ ಉಂಟಾಗುವಂಥ ಕಂಪನಗಳ ಸಂಖ್ಯೆ, ಹೌದಲ್ಲ? ನಂಬರ್ ಆಫ್ ವೇವ್ಸ್ ಪರ್ ಪ್ರೊಡ್ಯೂಸ್ಡ್ ಇನ್ 1 ಸೆಕೆಂಡ್. ಸೊ ಎ ನಮಗೆ 2 ಆಗಬೇಕು. A2 ಎಲ್ಲೈತೆ ನೋಡ್ರಿ? A4 ಇದೆ, A4 ಇದೆ, A1 ಇದೆ, A2 ಇದೆ. A2 ಅನ್ನೋದು ನಮಗೆ ಇಲ್ಲಿ 4ನೇ ಆಪ್ಷನ್ ಸಿಗ್ತಾ ಇದೆ. ಕಂಪನದ ಅವಧಿ ಅಂದ್ರೆ ಇಲ್ಲಿ ಲೈಟ್ ಒಂದು ವೇವ್ ಸ್ಟಾರ್ಟ್ ಆಗಿ ಇಲ್ಲೋಗಿ ಮುಗಿಸ್ಕೊಂಡು ಒಂದು ಕಂಪನ ಇಲ್ಲಿಂದ ಇಲ್ಲಿ ಮುಗಿಸ್ಬೇಕಾದ್ರೆ ತೆಗೆದುಕೊಳ್ಳೋ ಅವಧಿಯನ್ನೇ ನಾವು ಕಂಪನದ ಅವಧಿ ಅಂತ ಕರಿತೀವಿ. ಸೊ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಟೈಮ್ ಪೀರಿಯಡ್ ಈಸ್ ದ ಮಿನಿಮಮ್ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ 1 ವೇವ್. ಸೊ ನಮಗಿದು ಎ ಅನ್ನೋದು, ಬಿ ಅನ್ನೋದು ನಮಗೆ 4ಅಲ್ಲಿ ಸಿಗ್ತಾ ಇದೆ. ಶಬ್ದದ ತಾರಕತೆ ಮತ್ತು ಸ್ಥಾಯಿ ಅಂತ 2 ಪದಗಳು ಬಂದವೆ. ಏನು ಸರ್ ಇದು? ತಾರಕತೆ ಮತ್ತು ಸ್ಥಾಯಿ ಅಂತಂದರೆ ನೋಡಿ, ಫಸ್ಟು ತಾರಕತೆಯನ್ನು ನಾವು ಲೌಡ್ನೆಸ್ ಅಂತ ಕರಿತೀವಿ. ಲೌಡ್, ಜೋರಾಗಿ ಮಾತಾಡೋದು ಅಂತ ಕರಿತೀವಲ್ಲ, ಅವಾಗ ಇದರ ಆಂಪ್ಲಿಟ್ಯೂಡ್ ಎಷ್ಟು ಹೈಟ್ ಜಾಸ್ತಿ ಇರ್ತದೋ ಅಷ್ಟು ಅದರ ಲೌಡ್ನೆಸ್ ಏನು ಜಾಸ್ತಿ ಅಂತ ಅರ್ಥ. ಮೆಲು ಧ್ವನಿಯಲ್ಲಿ ಮಾತಾಡಿದಾಗ ಇದರ ಹೈಟ್ ಕಮ್ಮಿ ಇರ್ತದೆ. ಜೋರಾಗಿ ಸಿಂಹದ ಗರ್ಜನೆ ಜೋರಾಗಿತ್ತು ಅಂದ್ರೆ ಆ ಒಂದು ಸಿಂಹದ ಶಬ್ದದ ಅಲೆಯ ಹೈಟ್ ಏನಾಗ್ತದೆ? ಜಾಸ್ತಿ ಆಗ್ತದೆ. ಈ ಹೈಟನ್ನು ನಾವೇನಂತ ಕರಿತೀವಿ? ಲೌಡ್ನೆಸ್ ಅಂತ ಕರಿತೀವಿ. ಇನ್ನು ಪಿಚ್ ಅಂತ ಕರಿತೀವಿ. ಒಂದು ಪಿಚ್ ಅಥವಾ ಶಾರ್ಪ್ನೆಸ್ ಅಂತ ಕರಿತೀವಿ. ಶಾರ್ಪ್ನೆಸ್ ಮೀನಿಂಗ್ ಏನಂದ್ರೆ ಒಂದು ಸಮಯದಲ್ಲಿ ಉಂಟಾಗಿರುವಂಥ ಈ ಶಬ್ದದ ಅಥವಾ ಬೆಳಕಿನ ಅಲೆಗಳ ಸಂಖ್ಯೆ ಜಾಸ್ತಿ ಇರಬೇಕು. ಈ ಸಂಖ್ಯೆ ಜಾಸ್ತಿ ಆದ್ರೆ ಪಿಚ್ ಜಾಸ್ತಿ, ಹೈಟ್ ಜಾಸ್ತಿ ಆದ್ರೆ ಲೌಡ್ನೆಸ್ ಜಾಸ್ತಿ ಅಂತ ಅರ್ಥ. ಇದೆಷ್ಟು ಪಿಚ್ ಜಾಸ್ತಿ ಇರ್ತದೋ ಅಷ್ಟು ಸೌಂಡ್ ಸಾಫ್ಟ್ ಆಗ್ತದೆ, ಶಬ್ದ ಮೃದುವಾಗ್ತದೆ ಅಂತ ನೋಡ್ತೀವಿ. ಹೆಣ್ಣು ಮಕ್ಕಳ ಧ್ವನಿ ಮೃದುವಾಗಿರಲು ಕಾರಣ ಅವರ ಧ್ವನಿಯ ಪಿಚ್ ಏನಾಗಿರ್ತದೆ? ಜಾಸ್ತಿ ಆಗಿರ್ತದೆ. ಸಿಂಹದ ಗರ್ಜನೆ ಜೋರಾಗಿರಲು ಕಾರಣ ಅದರ ಲೌಡ್ನೆಸ್ ಏನಾಗಿರ್ತದೆ? ಜಾಸ್ತಿ ಆಗಿರ್ತದೆ ಅಂತ ಅರ್ಥ. ಹಂಗಾಗಿ ತಾರಕತೆ ಅಂದ್ರೆ ಇಂಗ್ಲೀಷಲ್ಲಿ ನಾವು ಲೌಡ್ನೆಸ್ ಅಂತ ಕರಿತೀವಿ. ಲೌಡ್ನೆಸ್ ಡಿಪೆಂಡ್ ಅಪಾನ್ ಹೈಟ್, ಆಂಪ್ಲಿಟ್ಯೂಡನ್ನು ಆಧರಿಸಿದೆ. ಆಂಪ್ಲಿಟ್ಯೂಡ್ ಅಂದರೆ ಗೊತ್ತು ನಮಗೆ, ಎತ್ತರ. ಶಬ್ದದ ಸ್ಥಾಯಿ ಅಂತ ಕರಿತೀವಿ. ಇದು ಫ್ರೀಕ್ವೆನ್ಸಿಯನ್ನು ನಿರ್ಧರಿಸುತ್ತೆ. ನಂಬರ್ ಆಫ್ ವೇವ್ಸ್ ಎಷ್ಟದವ ಅನ್ನೋದ ಮೇಲೆ ಏನಾಗ್ತದೆ? ಡಿಪೆಂಡ್ ಆಗ್ತದೆ. ಸಿ ಅನ್ನೋದು ನಮಗೆ 1 ಆಗಬೇಕು. ಏನು ಸಿ ಅನ್ನೋದು ಎಷ್ಟಾಗಬೇಕು? ನಮಗೆ 1 ಆಗಬೇಕು. ನೋಡೋಣ, ನಮ್ಮ ಆಪ್ಷನ್ ಸ್ವಲ್ಪ ಚೇಂಜ್ ಆಗ್ತದವೆ. ಲೆಟ್ ಇಟ್ ಬಿ. ಮತ್ತೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಏನಂತ ನೀವು. ಸೊ ಡೆಫಿನೆಟ್ಲಿ ಸ್ಥಾಯಿ ಅನ್ನೋದು ಆವರ್ತನ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿದೆ. ಲೌಡ್ನೆಸ್ ಅನ್ನೋದು ಆಂಪ್ಲಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ D3 ಎಲ್ಲಿದೆ? D3 ಓಕೆ, D3 ಇದೇ ಆಪ್ಷನಲ್ಲಿದೆ. ಕಂಪನ ಆವೃತ್ತಿ ಅಂತ ಕೇಳ್ತಾನೆ. 1 ಸೆಕೆಂಡ್ ಉಂಟಾಗುವ ಸಂಖ್ಯೆಗಳ ಸಂಖ್ಯೆ A2 ಕರೆಕ್ಟ್ ಇದೆ. A2 ಇಲ್ಲಿದೆ. D3 ಕರೆಕ್ಟ್ ಇದೆ. ಶಬ್ದದ ತಾರಕತೆ ಲೌಡ್ನೆಸ್ C1 ಆಗಬೇಕು. ಕರೆಕ್ಟ್, C1 ಇದೆ. ಮತ್ತು ಕಂಪನದ ಅವಧಿ ಅಂದ್ರೆ ಬಿ ಅನ್ನೋದು 4 ಆಗಬೇಕು. ಕರೆಕ್ಟ್. ಆಪ್ಷನ್ನು ನಮಗೆ 4ನೇದು ಅನ್ನೋದೇನಾಗ್ತದೆ? ಸರಿಯಾಗಿರುವಂಥ ಉತ್ತರ ಆಗ್ತದೆ. ಹೌದಲ್ಲ? ಈ ರೀತಿ ನಾವು ಆನ್ಸರ್ಗಳನ್ನು ನೋಡ್ರಿ. ಏನದ? ಪ್ಯೂರ್ಲಿ ಡೆಫಿನೇಷನ್ ಮೇಲೆ ಅದಾವ. ಇಲ್ಲಿ ಕಂಪನ ಆವೃತ್ತಿ ಮೀನಿಂಗ್ ಏನು, ಅವಧಿ ಮೀನಿಂಗ್ ಏನು, ಲೌಡ್ನೆಸ್ ಅಂದರೇನು, ಪಿಚ್ ಅಂದರೇನು, ಈ ಪದಗಳ ಬಗ್ಗೆ ನಾವು ತಿಳ್ಕೊಂಡಿವಿ ಅಂದ್ರೆ ಆರಾಮಾಗಿ ನಾವು ಆನ್ಸರ್ಗಳನ್ನು ಮಾಡಬಹುದು. ಓಕೆ.
ನೋಡಿರಿ, ಮತ್ತೆ ರೋಧದ ಮೇಲೆ ಮತ್ತೆ ಕ್ವಶನ್ ರೈಸ್ ಆಗಿದೆ. ಆಲ್ರೆಡಿ ಎಕ್ಸಾಮ್ದಲ್ಲಿ ಬಂದಿತ್ತು ಲಾಸ್ಟ್ ಯಾವುದೋ ಒಂದು FD ಅಥವಾ PSI ಎಕ್ಸಾಮ್ದಲ್ಲಿ 402 PSI ಎಕ್ಸಾಮಲ್ಲಿ ಬಂದಿರುವಂಥ ಕ್ವಶನು. ನೋಡಿ, ಒಂದು ವೈರಲ್ಲಿ ಕರೆಂಟ್ ಪಾಸ್ ಆಗುವಾಗ ಆ ಕರೆಂಟ್ ಪಾಸ್ ಆಗಲು ಅಡ್ಡಿ ಉಂಟು ಮಾಡುವಂಥ ಗುಣವನ್ನೇ ರೋಧ ಅಂತ ನಾವು ಕರಿತೀವಿ. ಸೊ ಉದ್ದ ವಾಹಕ ತಂತಿಗಳು ಚಿಕ್ಕ ವಾಹಕ ತಂತಿಗಳಿಗಿಂತ ಹೆಚ್ಚಿನ ರೋಧವನ್ನು ಹೊಂದಿರುತ್ತವೆ. ಹೌದು, ಹೆಂಗ ಅಂತಂದರೆ ಲೆಂತ್ ಕಡಿಮೆ ಆದಷ್ಟು ರೆಸಿಸ್ಟೆನ್ಸ್ ಕಡಿಮೆ ಇರ್ತದೆ, ಲೆಂತ್ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸ್ ರೋಧ ಸಹಿತ ಏನಾಗ್ತದೆ, ಜಾಸ್ತಿ ಆಗ್ತದೆ. ಹೆಚ್ಚು ಉದ್ದಕ್ಕಿರುವಂಥ ತಂತಿಯಲ್ಲಿ ಕರೆಂಟು ಸ್ಲೋ ಪಾಸ್ ಆಗ್ತದೆ, ತಂತಿ ಚಿಕ್ಕದಿದ್ದಷ್ಟು ಕರೆಂಟು ಫಾಸ್ಟಾಗಿ ಪಾಸ್ ಆಗ್ತದೆ. ಕರೆಕ್ಟ್ ಇದೆ. ಅಂದರೆ ಉದ್ದ ವಾಹಕ ತಂತಿಗಳು ಚಿಕ್ಕ ವಾಹಕ ತಂತಿಗಳಿಗಿಂತ ಹೆಚ್ಚು ರೋಧವನ್ನು ಹೊಂದಿರುತ್ತೆ. ಹೌದು, ಅಂದ್ರೆ ಲೆಂತ್ ಜಾಸ್ತಿ ಇದ್ದಿದ್ದೇ ಹೆಚ್ಚು ರೋಧವನ್ನು ಹೊಂದಿರ್ತವೆ, ಚಿಕ್ಕದಾಗಿದ್ದು ಕಡಿಮೆ ಇರ್ತವೆ ಅಂತ ಅರ್ಥ. ಹೌದು. ವಾಹಕ ತಂತಿಯ ಪ್ರತಿರೋಧವು ಅದರ ಉದ್ದಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ ಅಂತ ಕೊಡ್ತಾನೆ. ವಿಲೋಮ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಅರ್ಥ. ಅಂದರೆ ಇವನೇನಂತಾನೆ, ಲೆಂತ್ ಜಾಸ್ತಿ ಆಗುವುದರಿಂದ ರೆಸಿಸ್ಟೆನ್ಸ್ ಕಡಿಮೆ ಆಗ್ತದೆ, ಲೆಂತ್ ಕಡಿಮೆ ಆಗಿರುವುದರಿಂದ ರೆಸಿಸ್ಟೆನ್ಸ್ ಜಾಸ್ತಿ ಆಗಿರುತ್ತದೆ, ಹಿಂಗಿರ್ತದೆ ಅಂತ ಹೇಳಿ ಕೊಡ್ತಾನೆ ಆಪ್ಷನಲ್ಲಿ. ನಮಗೆ ಹಿಂಗೈತಾ? ಇಲ್ಲ, ನಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಹೆಂಗಂದ್ರೆ ಲೆಂತ್ ಕಮ್ಮಿ ಆದ್ರೆ ರೆಸಿಸ್ಟೆನ್ಸ್ ಕಮ್ಮಿ, ಲೆಂತ್ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಜಾಸ್ತಿ. ಒಂದು ಕಡೆ ಜಾಸ್ತಿ ಆದ್ರೆ ಮತ್ತೊಂದು ಕಡೆ ಜಾಸ್ತಿ ಆಗುವುದನ್ನು ನಾವು ನೇರ ಅನುಪಾತ ಅಂತ ಕರಿತೀವಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಬಟ್ ಎಕ್ಸಾಮ್ದಲ್ಲಿ ನಮಗೆ ಕೊಟ್ಟಿರುವಂಥ ಸೆಕೆಂಡ್ ಆಪ್ಷನು ವಿಲೋಮ ಅನುಪಾತದಲ್ಲಿದೆ ಅಂತ ಕೊಡ್ತಾನೆ. ಫಸ್ಟ್ ಸ್ಟೇಟ್ಮೆಂಟಲ್ಲಿ ಡೈರೆಕ್ಟ್ಲಿ ಇದೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾನೆ, ಮತ್ತು ಅದನ್ನೇ ಉಲ್ಟಾದಂತ ಹೇಳ್ತಾನೆ ಅವನು. ಇಲ್ಲ, ಏನಾದ್ರು ನಮಗೆ ಇಲ್ಲಿ ಗೊತ್ತಿರಬೇಕಾಗಿದ್ದ ಅಂಶ ಅಂದ್ರೆ ಲೆಂತ್ ಕಡಿಮೆ ಆದಷ್ಟು ರೆಸಿಸ್ಟೆನ್ಸ್ ಕಡಿಮೆ, ಲೆಂತ್ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸ್ ಜಾಸ್ತಿ. ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ನಮಗೆ ವಿಲೋಮ ಅನುಪಾತದಲ್ಲಿದೆ ಅಂತ ಕೊಡ್ತಾನೆ. ವಿಲೋಮ ಅಂತಂದರೆ ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಡಿಮೆ ಇದೆ, ಹಿಂಗೆ ಅಪೋಸಿಟ್ ಅದ ಅಂತ ಕೇಳ್ತಾನೆ. ಅಪೋಸಿಟ್ ಅಲ್ಲ, ನೇರ ಅನುಪಾತದಲ್ಲಿದೆ. ಇಲ್ಲಿ ಎ ಮಾತ್ರ ಸರಿಯಾಗಿದೆ, ಬಿ ಅನ್ನೋದೇನಾಗಿದೆ, ತಪ್ಪಾಗಿದೆ ಅಂತ ಅರ್ಥ. ಈ ಕೆಳಗೆ ಹೇಳಿಕೆಗಳ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಡ್ತಾನೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಇಲ್ಲ, ಹೇಳಿಕೆ 2 ಅಂತೂ ತಪ್ಪಾಗಿದೆ. ಹೇಳಿಕೆ 1 ಮತ್ತು 2 ಸರಿಯಾಗಿದೆ. ಇಲ್ಲ, ತಪ್ಪಿದೆ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಕರೆಕ್ಟ್. ಹೇಳಿಕೆ 1 ಸರಿಯಾಗಿಲ್ಲ ಅಂದರೆ ಹೇಳಿಕೆ 1 ತಪ್ಪಿದೆ ಅಂತ ಕೊಡ್ತಾನೆ. ಸರಿಯಾಗಿಲ್ಲ ಅಂದ್ರೆ ಅರ್ಥ ಏನು, ತಪ್ಪದ ಅಂತ ಅರ್ಥ ಅಲ್ಲ. ಹೇಳಿಕೆ 1 ಸರಿಯಾಗಿದೆ. ಹಾಗಾಗಿ ನಾವು ಕನ್ಫ್ಯೂಷನ್ ಮಾಡೋದು ಬೇಡ. 3ನೇ ಆಪ್ಷನ್ ನಮಗೆ ಸರಿಯಾಗಿರುವಂಥ ಉತ್ತರ ಆಗ್ತದೆ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಮೊದಲ ಇದು ರೆಸಿಸ್ಟೆನ್ಸ್ ಮೇಲೆ ಕೇಳುವಂಥ ಪ್ರಮುಖ ಕ್ವಶನ್ಸ್. ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಈ ಹೇಳಿಕೆ ಇದಕ್ಕೆ ಸಂಬಂಧಿಸಿದೆ ಅಂತ ಕೊಡ್ತಾನೆ. ಏನು ಸರ್ ಇದರ ಅರ್ಥ ಅಂದರೆ, ಒಂದು ತುಂಬಿರುವಂಥ ಒಂದು ನೀರಿನ ಪಾತ್ರೆ ಇದೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ನಾನೇನು ಮಾಡ್ತೀನಿ, ಒಂದು 10 kg ಗುಂಡನ್ನು ಇದರೊಳಗಡೆ ಮುಳುಗಿಸ್ಬಿಡ್ತೀನಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ನೀರೆಷ್ಟು ಯಾವ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಒಂದು ಬಕೆಟ್ ತೊಗೊಂಡು ಇಲ್ಲಿವರೆಗೆ ನೀರು ಫುಲ್ಲು ತುಂಬಿಸ್ಬಿಟ್ಟಿನಿ. ಇದರೊಳಗಡೆ 10 kg ನನಗೆ ತೂಗುವಂಥ ಒಂದು ಗುಂಡನ್ನು ಒಳಗಡೆ ಮುಳುಗಿಸ್ತೀನಿ. ಆವಾಗ ಈ ಗುಂಡು ಮುಳುಗಿದಾಗ ಇದು ತುಂಬ ತುಂಬಿರ್ತದೆ ತಾನೆ, ಹಾಗಾಗಿ ಸ್ವಲ್ಪ ನೀರು ಇದರಿಂದ ಏನಾಗ್ತೇವೆ, ಹೊರಗಡೆ ಚೆಲ್ಲಿಬಿಡ್ತೇವೆ. ಆ ಚೆಲ್ಲಿರುವಂಥ ನೀರನ್ನು ನಾನು ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡ್ಕೊತೀನಿ. ಇಲ್ಲಿ ನಾನು ಸ್ಟೋರ್ ಮಾಡ್ಕೊಂಡಿನಿ. ಆವಾಗ ನಾನೇನು ಮಾಡ್ತೀನಿ, ಇದಕ್ಕೊಂದು ಹಗ್ಗವನ್ನು ಕಟ್ಟಿ ನೀರಲ್ಲಿ ಬಿಟ್ಟು ಇದ್ರ ಕೆಳಗಡೆ ಒಂದು ತಕ್ಕಡಿ ಇಡ್ತೀನಿ, ನೀರಾಗಿ ತಕ್ಕಡಿ ಇಡ್ತೀನಿ ನಾನು. ಹೊರಗಡೆ ಗುಂಡಿನ ವೇಟ್ ಎಷ್ಟಿತ್ತು, ನನಗೆ 10 kg ಇತ್ತು. ಬಟ್ ನಿಮ್ಗೆ ಗೊತ್ತಾ, ನೀರಲ್ಲಿ ವಸ್ತುಗಳು ನಮಗೆ ಹಗುರು ಅನ್ನಿಸ್ತವೆ. ಗಾಳಿಯಲ್ಲಿ ಇದ್ದಷ್ಟು ಭಾರ ಅನಿಸಲ್ಲ ನಮಗೆ. ನೀರಲ್ಲಿ ಮುಳುಗಿದಾಗ ವಸ್ತು ನಮಗೆ ಸ್ವಲ್ಪ ಹಗುರು ಅನ್ನಿಸ್ತತಿ. ಈಗ ಈ 10 kg ಗುಂಡು ನೀರಲ್ಲಿ ಮುಳುಗಿದಾಗ ನನಗೆ ಎಷ್ಟು ಹಗುರು ಅನ್ನಿಸ್ತತಿ, ಎಷ್ಟು kg ತೂಕದಲ್ಲಿ ಕಮ್ಮಿ ಅನ್ನಿಸ್ತತಿ ಅಂತಂದರೆ, ಈ ಹೊರ ಚೆಲ್ಲಿದಾಗ ಇದನ್ನು ಒಳಗೆ ಮುಳುಗಿಸ್ಬೇಕಾದ್ರೆ ನೀರೆಷ್ಟು ಹೊರಗೆ ಚೆಲ್ಲಿತ್ತಲ್ಲ, ಇದನ್ನು ಸಪ್ರೇಟಾಗಿ ತೂಕ ಮಾಡೋಣ. ಹೊರಗೆ ಚೆಲ್ಲಿದ್ದು ಒಂದು 2 kgದಷ್ಟು ನೀರು ತೂಕ ಹೊರಗೆ ಬಂದವೆ ಅಂತಂದರೆ, ಆವಾಗ ಈ 10ರಲ್ಲಿ 2 kg ಮೈನಸ್ ಮಾಡ್ರೆ 8 kg ಬರುತ್ತಲ್ಲ, ಆವಾಗ ನೀರಲ್ಲಿ ಗುಂಡಿನ ತೂಕ ನನಗೆ 8 kg ಅನ್ನಿಸ್ತತಿ. ಇದೇ ಸ್ಟೇಟ್ಮೆಂಟು. ಅಂದರೆ ನೀರಲ್ಲಿ ಒಂದು ವಸ್ತುವನ್ನು ಮುಳುಗಿಸಿದಾಗ ತನ್ನ ತೂಕವನ್ನು ಕಳೆದುಕೊಳ್ಳುತ್ತವೆ, ತೂಕದಲ್ಲಿ ನಷ್ಟವನ್ನು ಆಗ್ತವೆ. ಎಷ್ಟು ನಷ್ಟ ಆಗ್ತದೆ ಅಂತಂದರೆ, ಅದನ್ನು ಮುಳುಗಿಸಿದಾಗ ಎಷ್ಟು
ಎಷ್ಟು ವೇಟ್ನಷ್ಟು ನೀರು ಹೊರಗೆ ಬರ್ತಾವೋ ಅಷ್ಟರಷ್ಟು ಒಳಗಡೆ ಮುಳುಗಿರುವಂಥ ವಸ್ತುವಿನ ತೂಕ ಕಮ್ಮಿ ಆಗ್ತದೆ. ನಾನು 10 kg ಗುಂಡನ್ನು ಒಳಗಡೆ ಮುಳುಗಿಸಿದಾಗ ಹೊರಗೆ ಬಂದಿರುವಂಥ ನೀರು 2 kg ಅಂತ ಅಂದ್ಕೊಂಡಾಗ ಅವಾಗ ನನಗೆ ನೀರಲ್ಲಿ ಗುಂಡನ್ನು ಎತ್ತಬೇಕಾದ್ರೆ ಆ 2 kgದಷ್ಟು ವೇಟ್ ನನಗೆ ಕಮ್ಮಿ ಅನ್ನಿಸ್ತದೆ. ಅರ್ಥ ಆಗುತ್ತಾ? ಹಿಂಗೆ ಹೇಳಿದವ್ರು ಯಾರು ಅಂತಂದರೆ ಆರ್ಕಿಮಿಡಿಸ್. ಯಾರು ಹೇಳ್ತಾರೆ ನಮಗೆ? ಆರ್ಕಿಮಿಡಿಸ್ ಅನ್ನೋ ವಿಜ್ಞಾನಿ ಈ ರೀತಿ ನಮಗೆ ದ್ರವಗಳ ಸ್ಥಾನ ಪಲ್ಲಟ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಆ ಗುಂಡು ಮುಳಿದಾಗ ನೀರು ಹೊರಗಡೆ ಬಂದುಬಿಟ್ಟು ನೀರಲ್ಲಿ ಸ್ಥಾನದಲ್ಲಿ ಪಲ್ಲಟ ಆಯಿತು, ನೀರು ಹೊರಗಡೆ ಬಂದುಬಿಡ್ತಲ್ಲ, ಎಷ್ಟು ನೀರು ಹೊರಗೆ ಬಂದಾಗ ನಮಗೆ ಎಷ್ಟು ವೇಟ್ ಕಮ್ಮಿ ಅನ್ನಿಸ್ತತಿ ಅಂದರೆ ಅದನ್ನು ಮುಳುಗಿಸಿದಾಗ ಹೊರಗೆ ಬಂದಿರುವಂಥ ನೀರನ್ನು ವೇಟ್ ಮಾಡೋಣ, ಆ ವೇಟ್ ಎಷ್ಟಿರ್ತದೋ ಅಷ್ಟೇ ವೇಟ್ನಷ್ಟು ಒಳಗಿರುವಂಥ ಗುಂಡು ನನಗೆ ವೇಟಲ್ಲಿ ಕಮ್ಮಿ ಆಗ್ತದೆ ಅಂತ ಅರ್ಥ. ಹಿಂಗೆ ಹೇಳಿದವ್ರು ಯಾರು ಅಂದರೆ ಆರ್ಕಿಮಿಡಿಸ್ ಪ್ರಿನ್ಸಿಪಲು ಅಂತ ಕರಿತೀವಿ. ನ್ಯೂಟನ್ನ ಗುರುತ್ವ ನಿಯಮ ಅಲ್ಲ, ಐನ್ಸ್ಟೈನ್ ಅಲ್ಲ, ಬರ್ನೌಲಿ ಅಲ್ಲ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರುವಂಥ ವಿಜ್ಞಾನಿ ಆರ್ಕಿಮಿಡಿಸ್, ಗೊತ್ತಿರಬೇಕು. ಕೆಳಗೆ ನೀಡಲಾದ ಮಾನವನ ಜೀರ್ಣಕ್ರಿಯೆಯ ಹಂತಗಳನ್ನು ಕ್ರಮಾನುಗತವಾಗಿ ತಿಳಿಸಿ. ಏನು ಸರ್ ಕ್ರಮಾನುಗತ ಅಂದರೆ, ನಾವು ಬಾಯಿ ಮುಖಾಂತರ ಆಹಾರವನ್ನು ಸೇವಿಸಿದ ನಂತರ ನಮಗೆ ಗುದದ್ವಾರದ ಮುಖಾಂತರ ಮಲ ವಿಸರ್ಜನೆ ಮಾಡುವವರೆಗೆ ಇಲ್ಲಿ 5 ಸ್ಟೆಪ್ಗಳು ಫಾಲೋಅಪ್ ಆಗ್ತದೆ ನಮ್ಮ ಬಾಡಿ. ಈ 5 ಸ್ಟೆಪ್ಗಳು ಯಾವುವು ಅಂತ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ತಾನೆ. ಅವು ಕ್ರಮವಾಗಿ ಬರೀರಿ ಅಂತ ಹೇಳ್ತಾನೆ. ಬಾಯಿಂದ ಊಟ ಮಾಡಿದ ನಂತರ ಅಲ್ಲಿ ಅಗೆದು ಬಿಟ್ಟು ಗಂಟ್ಲ ಮುಖಾಂತರ ಹೊಟ್ಟೆಗೆ ಹೋಗಿ, ಸಣ್ಣ ಕರಳಿಗೆ ಹೋಗಿ, ದೊಡ್ಡ ಕರಳಿಗೆ ಹೋಗಿ ಎಲ್ಲ ಜೀರ್ಣ ಆಗಿ ಆ ವೇಸ್ಟ್ ಇರುವಂಥ ಫುಡ್ ಮಲದ ರೂಪದಲ್ಲಿ ಹೊರಗೆ ಬರುವವರೆಗೂ 5 ಸ್ಟೆಪ್ಸ್ ಫಾಲೋಅಪ್ ಆಗ್ತವೆ. ಅವು ಕ್ರಮವಾಗಿ ಬರೀರಿ ಅಂತ ಕೇಳ್ತಾನೆ. ನಾವು ಫಸ್ಟ್ ಊಟ ಮಾಡೋದಂದ್ರೆ ಅರ್ಥ ಏನು? ಸ್ವೀಕರಣೆ. ಸ್ವೀಕರಣೆ, ಇದನ್ನು ಇಂಜೇಷನ್ ಅಂತ ಕರಿತೀವಿ. ಇಜೇಷನ್ ಅಥವಾ ಇಂಜೇಷನ್ ಅಂದರೆ ಒಳಗಡೆ ತೆಗೆದುಕೊಳ್ಳೋದು. ಇನ್ನು ಹೊರಗೆ ಹಾಕುವಿಕೆ ಅಂತ ಕರಿತೀವಿ. ಹೊರಗೆ ಹಾಕುವ ಅಂದ್ರೆ ಎಜೆಕ್ಷನ್ ಅಂದ್ರೆ ಹೊರಗೆ ಬರೋದು ಅಂತ ಕರಿತೀವಿ. ಅಂದ್ರೆ ಏನು ಮಲ ವಿಸರ್ಜನೆ ಮಾಡೋದು ಅಂತ ಹೇಳ್ತೀವಿ. ಫಸ್ಟು ಸ್ಟಾರ್ಟ್ ಆಗೋದು ಎಲ್ಲಿಂದ? ನಮಗೆ ಸ್ವೀಕರಣೆಯಿಂದ ಹೊರಗೆ ಹಾಕುವಿಕೆಗೆ ಸ್ಟಾರ್ಟ್ ಮತ್ತು ಎಂಡ್ ಆಗ್ತದೆ. ಸ್ಟಾರ್ಟಿಂಗ್ ಇ ಕೊಟ್ಟನೆ, ಎಂಡಿಂಗ್ ಡಿ ಕೊಟ್ಟನೆ. ಸ್ಟಾರ್ಟಿಂಗ್ ಇ ಎಂಡಿಂಗ್ ಡಿ ಎಲ್ಲದ ನೋಡಿ. ಸ್ಟಾರ್ಟಿಂಗ್ ಇ ಇದೆ, ಎಂಡಿಂಗ್ ಡಿ ಇದೆ. ಇನ್ನು ಮಿಕ್ಕಿದು ನಮಗೆ ಇವೆರಡು ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ ಮಾಡಂಗನ ಅಂದ್ರೆ ನಮಗೆ ಬೇರೆ ಆಪ್ಷನ್ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ನೀವು ಡೈರೆಕ್ಟಾಗಿ ನಿಮಗೆ ಕಾನ್ಸೆಪ್ಟ್ ಇದ್ದರೆ ಇಷ್ಟು ಮಾಡ್ಕೊಂಡು ಮುಂದೆ ಹೋಗ್ಬೋದು ನಾವು. ಯಾಕಂದರೆ ಸ್ವೀಕರಣೆ ಮಾಡೋದು, ಹೊರಗೆ ಹಾಕೋದು ನಮಗೆ ಇಲ್ಲೇ ಕೊಡ್ತಾನೆ. ಅಂದರೆ ಜೀರ್ಣಕ್ರಿಯೆ ಹಂತಗಳು. ಜೀರ್ಣಕ್ರಿಯೆ ಅಂದರೆ ಏನು? ಬಾಯಿ ಮುಖಾಂತರ ಸ್ವೀಕಾರ ಮಾಡಿ ಗುದದ್ವಾರದ ಮುಖಾಂತರ ಮಲ ವಿಸರ್ಜನೆ ಮಾಡೋದನ್ನು ನಾವು ಜೀರ್ಣಕ್ರಿಯೆ ಅಂತ ಕರಿತೀವಿ. ಸ್ಟಾರ್ಟಿಂಗ್ ಎಂಡಿಂಗ್ ಗೊತ್ತಾಗ್ಬಿಟ್ಟಿದ್ದು ನಮಗೀಗ. ಬೇರೆ ಆಪ್ಷನ್ ಅಂತೂ ಕನ್ಫ್ಯೂಸ್ ಇಲ್ಲ. ನಿಮ್ಗೆ ಟೈಮ್ ಇಲ್ಲ ಅಂದರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ನೆಕ್ಸ್ಟ್ ಕ್ವಶನ್ ಹೋಗ್ಬೋದು ನೀವೀಗ. ಸರ್ ನನಗೆ ಯಾಕೋ ಕನ್ಫ್ಯೂಸ್ ಅದ ರೀ, ನಾನು ಮತ್ತೆ ಟೋಟಲ್ ಕ್ಲಾರಿಫಿಕೇಷನ್ ತೊಗೊಂಡು ಮುಂದೆ ಹೋಗ್ತೀನಿ, ನಾನು ಸೈನ್ಸ್ ಕ್ವಶನ್ ಮಿಸ್ ಆಗಬಾರ್ದು ನನಗೆ ಅಂತಂದ್ರೆ ನೋಡೋಣ. ಸೊ ಸ್ವೀಕರಣೆ ಮಾಡಿದ ನಂತರ ನೆಕ್ಸ್ಟ್ ಏನಾಗಬೇಕು? ಫುಡ್ಡು ಜೀರ್ಣ ಆಗ್ಬೇಕು ರೀ. ಏನಾಗಬೇಕು? ಜೀರ್ಣ ಆಗಬೇಕು. ಡೈಜೆಷನ್ ಸ್ಟಾರ್ಟ್ ಆಗಬೇಕು. ಬಾಯಲ್ಲಿ, ಜಠರದಲ್ಲಿ ನಾವು ತಿಂದಿರುವಂಥ ಆಹಾರ ದೊಡ್ಡ ದೊಡ್ಡ ಕಣಗಳು ಸಣ್ಣ 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 ಕಣಗಳಾಗಿ ಏನಾಗಬೇಕದು ಡೈಜೆಷನ್ ಸ್ಟಾರ್ಟ್ ಆಗಬೇಕು, ಜೀರ್ಣ ಆಗಬೇಕು. ಆ ಡೈಜೆಷನ್ ಆದಮೇಲೆ ಅದು ಏನಾಗಬೇಕು? ಅಬ್ಸಾರ್ಪ್ಷನ್ ಆಗಬೇಕು. ಅಬ್ಸಾರ್ಪ್ಷನ್ ನಥಿಂಗ್ ಬಟ್ ಏನು ಅಂದರೆ ಅಲ್ಲಿರುವಂಥ ನಾವು ವಿಟಮಿನ್ ತಿಂದಿರ್ತೀವಿ, ಮಿನರಲ್ಸ್ ತಿಂದಿರ್ತೀವಿ, ಏನೇನೋ ಆಹಾರದ ಘಟಕಗಳು ತಿಂದಾಗ ಆ ಆಹಾರ ಸಪ್ರೇಟ್ ಆಗಬೇಕು, ಅಲ್ಲಿರುವಂಥ ಮಿನರಲ್, ವಿಟಮಿನ್ಸ್, ಪ್ರೋಟೀನ್ಗಳೆಲ್ಲ ಸಪ್ರೇಟ್ ಆಗಬೇಕು. ಬಾಡಿ ಅದನ್ನು ಹೀರ್ಕೋಬೇಕು ಅಂತ ಕೇಳ್ತೀವಿ. ಹೀರ್ಕೊಂಡ್ರೆ ಅಷ್ಟೇ ಆಗಲ್ಲ, ಅಬ್ಸಾರ್ಪ್ಷನ್ ಆದಮೇಲೆ ಅಸಿಮಲೇಷನ್ ಆಗಬೇಕು. ಇದಕ್ಕೆ ಸ್ವಾಂಗೀಕರಣ ಅಂತ ಕರಿತೀವಿ. ಅಸಿಮಲೇಷನ್ ಅಂದ್ರೆ ರಕ್ತಗತವಾಗುವಿಕೆ. ಏನು? ರಕ್ತಗತವಾಗುವಿಕೆ. ರಕ್ತ ಆಗಿ ಕನ್ವರ್ಟ್ ಆಗಬೇಕದು. ಊಟ ಮಾಡಬೇಕು, ಒಳಗೆ ತೊಗೋಬೇಕು ಫುಡ್ಡು ತೊಗೊಂಡ ನಂತರ ಏನಾಗಬೇಕು? ಜೀರ್ಣ ಸ್ಟಾರ್ಟ್ ಆಗಬೇಕು. ಜೀರ್ಣ ಆದಮೇಲೆ ಜೀರ್ಣ ಆಹಾರದಲ್ಲಿರುವಂಥ ಘಟಕಗಳೆಲ್ಲ ಬೇರ್ಪಡಬೇಕು. ಅಂದರೆ ಬಾಡಿ ಹೀರ್ಕೋಬೇಕು. ಅವಕ್ಕೆಲ್ಲ ಹೀರಿಕೊಂಡಿರುವಂಥ ಘಟಕಗಳನ್ನು ರಕ್ತಕ್ಕೆ ಸೇರಿಸ್ಬೇಕು. ಯಾಕಂದರೆ ಇಡೀ ಬಾಡಿಗೆ ಎಲ್ಲ ನ್ಯೂಟ್ರಿಯನ್ಸನ್ನು ಸಪ್ಲೈ ಮಾಡೋರು ಯಾರು? ನಮಗೆ ಬ್ಲಡ್ ಎಲ್ಲೆಲ್ಲಿ ಹೋಗ್ತೋ ಅಲ್ಲೆಲ್ಲ ನ್ಯೂಟ್ರಿಯನ್ಸ್ ಎಲ್ಲ ಸಪ್ಲೈ ಆಗ್ತವೆ. ಬ್ಲಡ್ಡಿನ ಪ್ರಮುಖ ಕಾರ್ಯ ಆಮ್ಲಜನಕ, ಗ್ಲೂಕೋಸ್, ಇತರ ಖನಿಜಾಂಶಗಳನ್ನು, ಆಹಾರದ ಘಟಕಗಳನ್ನು ಬೇರೆ ಬೇರೆ ಅಂಗಗಳಿಗೆ ಸಾಗಿಸುವುದು. ಅದಕ್ಕೆ ನಾವು ರಕ್ತಗತವಾಗೋದು, ಅಸಿಮಲೇಷನ್ ಅಂತ ಕರಿತೀವಿ. ಇನ್ನು ರಕ್ತಗತ ಆದಮೇಲೆ ಅನ್ಡೈಜೆಸ್ಟೆಡ್ ಆಗಿರುವಂಥ ಫುಡ್ಡು, ಹೆಚ್ಚಾಗಿರುವಂಥ ಫುಡ್ಡು, ಜೀರ್ಣ ಆಗದಿರುವಂಥ ಫುಡ್ಡು ಮಲದ ರೂಪದಲ್ಲಿ ಹೊರಗೆ ಹಾಕುವಿಕೆ ಅಂತ ಕರಿತೀವಿ. ಹಾಗಾಗಿ ಫಸ್ಟು ನಾವೇನು ಮಾಡಬೇಕು? ಸ್ವೀಕಾರ ಮಾಡಬೇಕು, ಈ ನೆಕ್ಸ್ಟು ಜೀರ್ಣ ಆಗಬೇಕು, ನೆಕ್ಸ್ಟು ಹೀರಿಕೆ ಆಗಬೇಕು, ನೆಕ್ಸ್ಟು ಏನು ಸಿ ಸ್ವಾಂಗೀಕರಣ, ಅಸಿಮ್ಯುಲೇಷನ್ ಆಗಬೇಕು, ಲಾಸ್ಟಿಗೆ ಹೊರಗೆ ಹಾಕೋಕೆ ಡಿ ಆಗಬೇಕು. EBACD ಅಂತ ಕರಿತೀವಿ. EBACD ಇಷ್ಟು ನಾವು ಒಂದು 5 ನಿಮಿಷ ಆ್ಯಕ್ಚುಯಲ್ ಟೈಮ್ ವೇಸ್ಟ್ ಮಾಡೀವಿ. ನಿಮಗೆ
ಸ್ವೀಕರಣೆ ಹೊರಗೆ ಹಾಕುವಿಕೆ ಇವೆರಡೇ ನಿಮಗೆ ಎಕ್ಸಾಮ್ಗೆ ಸಾಕು ಪಟ್ ಅಂತ ನೀವು ಟೈಮ್ ನೋಡಿರಿ. ಎಲ್ಲ ಕ್ವಶನ್ ಟಫ್ ಇಲ್ಲ, ಕ್ವಶನ್ ನೋಡೋಣ ಟಫ್ ಅನ್ಸಕತ್ತದ. ಕ್ವಶನ್ ನೀವು ಪೇಪರ್ ಬಿಡಿಸಿದಷ್ಟು ಟ್ರಿಕ್ಸ್ ಗೊತ್ತಾಗ್ತವೆ ನಿಮಗೆ. ಆ ಟ್ರಿಕ್ಸ್ ಮುಖಾಂತರ ನೀವು ಆರಾಮಾಗಿ ಆನ್ಸರ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಬಟ್ ಇದಕ್ಕೆ ಸರಿಯಾಗಿರುವಂಥ ಉತ್ತರ 2 ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನಮಗೆ ಹೃದಯ ಕೋಣೆಗಳ ಮೇಲೆ ಕ್ವಶನ್ ನಮಗೆ ಕೊಟ್ಟಾನೆ. ಹೃದಯ ಕೋಣೆಗಳ ಬಗ್ಗೆ ನಿಮ್ಗೆ ಸ್ವಲ್ಪ ಬೇಸಿಕ್ ಆಗಿರುವಂಥ ಮಾಹಿತಿ ಕೊಟ್ಟು ಕ್ವಶನ್ಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ, ನೀವೇ ಆನ್ಸರ್ ಮಾಡ್ಬೋದು. ನೋಡಿ, ನಮ್ಮ ಕಡೆ ಭೂಮಿಯಲ್ಲಿರುವಂಥ ಕಶೇರುಕ ಜೀವಿಗಳಿಗೆ ಮಾತ್ರ ಹೃದಯಗಳದಾವೆ. ಅಕಶೇರುಕಗಳಿಗೆ ಯಾವುದೇ ರೀತಿಯ ಹಾರ್ಟ್ ಅನ್ನೋದಿಲ್ಲ. ಕಶೇರುಕಗಳನ್ನು ನಾವು ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು ಮತ್ತು ಸಸ್ತನಿಗಳು ಅಂತ ನಾವು ಡಿವೈಡ್ ಮಾಡ್ತೀವಿ. ದಟ್ ಈಸ್ ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಿಲ್ಸ್. ಎಲ್ಲ ರೀತಿಯ ಪಕ್ಷಿಗಳಲ್ಲಿರುವಂಥ ಹೃದಯ ಕೋಣೆಗಳ ಸಂಖ್ಯೆ ಮೀನುಗಳಲ್ಲಿ 2. ಜಗತ್ತಿನಲ್ಲಿ ಯಾವುದರ ಮೀನು ತಗೊಳ್ಳಿ, ಪ್ರತಿ ಮೀನಿಗೂ ಹಾರ್ಟ್ ಇದೆ, ಬ್ಲಡ್ ಬಡಿತತಿ, ಒಳ್ಳೆದ್ರೊಳಗೆ RBC ಕಣಗಳಿದಾವೆ, 2 ಹೃದಯ ಕೋಣೆಗಳನ್ನು ಮಾತ್ರ ಒಳಗೊಂಡಿದೆ. ಇನ್ನು ಉಭಯವಾಸಿಗಳಲ್ಲಿ 3, ಸರೀಸೃಪಗಳಲ್ಲಿ 3 ಹೃದಯ ಕೋಣೆಗಳಿದಾವೆ. ಸರೀಸೃಪದಲ್ಲಿ ಒಂದೇ ಒಂದು ಎಕ್ಸೆಪ್ಷನ್ ಇದೆ, ಅದೇ ಮೊಸಳೆ, ಕ್ರೊಕೊಡೈಲ್. ಇದಕ್ಕೆ 4 ಹೃದಯ ಕೋಣೆಗಳಿದಾವೆ. ಮತ್ತು ಪಕ್ಷಿಗಳಿಗೆ, ಎಲ್ಲ ರೀತಿಯ ಪಕ್ಷಿಗಳಿಗೆ 4 ಹೃದಯ ಕೋಣೆಗಳಿವೆ. ಹಾಲನ್ನು ಕೊಡುವಂಥ ಪ್ರತಿ ಜೀವಿಯಲ್ಲಿ ಸಹಿತ 4 ಹೃದಯ ಕೋಣೆಗಳಿದಾವೆ. ಸೊ ಇಲ್ಲಿ ನಾವು ಕನ್ಫ್ಯೂಸ್ ಆಗೋದೇನಿಲ್ಲ. ಮೀನುಗಳಲ್ಲಿ 2, ಉಭಯವಾಸಿ ಸರೀಸೃಪಗಳಲ್ಲಿ 3, ಪಕ್ಷಿ ಮತ್ತು ಸಸ್ತನಿಗಳು 4. ಒಂದು ನಿಮಗೆ ಎಕ್ಸೆಪ್ಷನ್ ಇದೆ. ಸರೀಸೃಪ ಮೊಸಳೆ ಅನ್ನೋದು ಸರೀಸೃಪನೇ, ಭೂಮಿಯಲ್ಲಿ ತೆವಳುಕೊಂಡು ಹೋಗುವಂಥ ಜೀವಿನೇ, ಬಟ್ ಅದಕ್ಕೆ 4 ಹೃದಯ ಕೋಣೆಗಳಿದಾವೆ. ಸೊ ನಿಮಗೆ ಇಲ್ಲಿ ಯಾವ ಒಂದು ಜೀವಿ ಎದ್ರೊಳಗೆ ಬರ್ತತಿ ಅಂತ ಗೊತ್ತಾಗಬೇಕು ನಿಮಗೆ. ಉಭಯವಾಸಿ ಯಾವುದು ಇದರೊಳಗಡೆ, ಸರೀಸೃಪ ಯಾವುದು, ಸಸ್ತನಿ ಯಾವುದು, ಇವು ಬರೀ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಆರಾಮಾಗಿ ನಾವು ಆನ್ಸರ್ಗಳನ್ನು ಮಾಡ್ಬೋದು. ನೋಡೋಣ ಸ್ವಲ್ಪ ನಿಮ್ಗೆ ಏನಾಗ್ತದೆ ಅಂತೇಳಿ. 2 ಹೃದಯ ಕೋಣೆಗಳು ಕೇವಲ ಭೂಮಿ ಮೇಲೆ ಮೀನುಗಳು ಬಿಟ್ಟರೆ ಬೇರೆ ಎಲ್ಲಿ ಸಿಗಲ್ಲ. ಹಾಗಾಗಿ ಇಲ್ಲಿ ಏನು ಕೊಡ್ತಾನೆ, ಹೃದಯ ಕೋಣೆಗಳ ಸಂಖ್ಯೆಯ ಆಧಾರದ ಮೇಲೆ ಕೆಲವು ಜೀವಿಗಳ ಗುಂಪನ್ನು ಮಾಡಲಾಗಿದೆ, ಸರಿಯಾದ ಗುಂಪನ್ನು ಆಯ್ಕೆ ಮಾಡ್ರಿ. ಅಂದರೆ ಇದು ಮ್ಯಾಚ್ ಆಗ್ಬೇಕು ನಮಗೀಗ. 2 ಹೃದಯ ಕೋಣೆ ಮೀನು ಕರೆಕ್ಟ್ ಇದೆ, ಮಾನವ ಒಂದು ತಪ್ಪಿದೆ. ಮಾನವ ಒಂದು ಎಷ್ಟವರಿ, 4 ಅವೆ. ಕಪ್ಪೆ ಉಭಯವಾಸಿ ಇಲ್ಲಿ 3 ಅದಾವೆ, ಬರೀ 2 ಇದ್ದಿದ್ದೆ ಅಂತ ಹೇಳ್ತಾನೆ. ಡೆಫಿನೆಟ್ಲಿ ಇದು ರಾಂಗ್ ಆಗಿರುವಂಥ ಸ್ಟೇಟ್ಮೆಂಟ್ ಆಗಿದೆ. ನಮಗೆ ಸರಿಯಾದ ಗುಂಪನ್ನು ಪತ್ತೆ ಹಚ್ಚ ಕೇಳ್ತಾನೆ. ಇನ್ನು 3 ಹೃದಯ ಕೋಣೆಗಳು ಎಲ್ಲಿ ಬರ್ತವೆ ಅಂತೇಳಿ ನಮಗೆ ಉಭಯವಾಸಿಗಳು ಮತ್ತು ಸರೀಸೃಪಗಳಲ್ಲಿ ಬರ್ತವೆ. ಕಪ್ಪೆ ಒಂದು ಉಭಯವಾಸಿ, ಕರೆಕ್ಟ್. ಸಾಲಮಂಡರ್ ಒಂದು ಉಭಯವಾಸಿ, ಕರೆಕ್ಟ್. ಹಾವು ಒಂದು ಸರೀಸೃಪ. ಅಂದರೆ ಕಪ್ಪೆಯಲ್ಲಿ 3, ಸಾಲಮಂಡರ್ 3, ಹಾವು ಸಹಿತ 3. ಯಾಕಂದರೆ ಉಭಯವಾಸಿ ಮತ್ತು ಸರೀಸೃಪಗಳಲ್ಲಿ 3 ಹೃದಯ ಕೋಣೆಗಳಿದಾವೆ. ಇದು ಡೆಫಿನೆಟ್ಲಿ ರೈಟ್ ಆಗಿರುವಂಥ ಒಂದು ಮ್ಯಾಚ್ ಆಗಿದೆ. ಹೇಳಿದ ಅರ್ಥ ಆಯ್ತಾ? ಕಪ್ಪೆ, ಸಾಲಮಂಡರ್ ಇವೆರಡು ಉಭಯವಾಸಿಗಳು, 3 ಹೃದಯ ಕೋಣೆಗಳಿದಾವೆ. ಹಾವು ಸರೀಸೃಪ ತೆವಳುಕೊಂಡು ಹೋಗುವಂಥ ಜೀವಿ, ಅದಕ್ಕೆ ಸಹಿತ 3 ಅದಾವೆ. ಬಟ್ ಒಂದಕ್ಕೆ 4 ಅದಾವೆ. ಯಾವುದು? ಮೊಸಳೆಗೆ ಮಾತ್ರ 4 ಅದಾವೆ. 4 ಹೃದಯ ಕೋಣೆಗಳು ನೋಡ್ರಿ. ಪಕ್ಷಿಗಳು 4 ಅದಾವೆ, ಮಾನವ 4 ಅದಾವೆ. ಗೋರಿಲ್ಲ ಇದು ಸಹಿತ ಸಸ್ತನಿ. ಗೋರಿಲ್ಲ ಹಾಲು ಕೊಡ್ತತಿ. ಚಿಂಪಾಂಜಿ, ಗೋರಿಲ್ಲ ಇವೆಲ್ಲ ಸಸ್ತನಿಗಳು, ಸ್ತನಗಳನ್ನು ಹೊಂದಿರುವಂಥ ಜೀವಿಗಳು. ಪಕ್ಷಿಗಳು ಮತ್ತು ಸ್ತನಗಳನ್ನು ಹೊಂದಿರುವಂಥ ಎಲ್ಲ ಜೀವಿಗಳು ಸಹಿತ 4 ಹೃದಯ ಕೋಣೆಗಳನ್ನು ಹೊಂದಿವೆ, ಕರೆಕ್ಟ್ ಇದೆ. ಇನ್ನು 1 ಕೋಣೆ ಅಂತ ಕೊಡ್ತೇನೆ. ಇದು ಕೊಟ್ಟಿದ್ದೆಲ್ಲ 100%. ಜಗತ್ತಿನಲ್ಲಿ ಯಾವುದೇ ಜೀವಿಗೆ ಸಹಿತ 1 ಹೃದಯ ಕೋಣೆ ಇಲ್ಲ. 1 ಚೇಂಬರ್ ಹಾರ್ಟ್ ಸಿಸ್ಟಮ್ ಯಾವುದಕ್ಕೆ ನಾವು ನೋಡಲ್ಲ. ಹಂಗಾಗಿ 4ನೇ ಆಪ್ಷನ್ ಡಿ ಅನ್ನೋದನ್ನು 100% ರಾಂಗ್. ಅದು ಯಾವುದಕ್ಕಿಲ್ಲ. ಆಮೆ ಒಂದು ಸರೀಸೃಪ ಕೊಡ್ತೀವಿ, 3 ಹೃದಯ ಕೋಣೆ ಅದಾವೆ. ಮೀನು 2 ಅದಾವೆ. ನೆಲಗಪ್ಪೆ, ಟೋಡ್, ಕಪ್ಪೆ ಅಂತ ಮತ್ತು 3 ಅದಾವೆ. ಸೊ 1 ಅನ್ನೋದು ಯಾವುದಕ್ಕಿಲ್ಲ. ಬಟ್ ಆದರೂ ಕನ್ಫ್ಯೂಸ್ ಮಾಡ್ತಾನೆ ನಮಗೆ. ಹಾಗಾಗಿ ನಮಗೆ ಬಿ ಮತ್ತು ಸಿ ಮಾತ್ರ ಸರಿಯಾಗಿರುವಂಥ ಆಯ್ಕೆಗಳು. ಬಿ ಮತ್ತು ಸಿ ಮಾತ್ರ ಸರಿಯಾಗಿರುವಂಥ ಗುಂಪುಗಳು. ಹಿಂಗೆ ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂಥ ಸಬ್ಜೆಕ್ಟ್ ನೀವು ಸ್ಟಡಿ ಮಾಡಿದಾಗ ಮಾತ್ರ ನೀವು ಆನ್ಸರ್ಗಳನ್ನು ಮಾಡ್ಬೋದು. ಈ ರೀತಿ ನಮ್ಮ SB ಸೈನ್ಸ್ ಅಡ್ಡ ಆ್ಯಪಲ್ಲಿ ನಿಮಗೆ ಸರೀಸೃಪಗಳೇನು, ಇವು ಕಶೇರುಕಗಳು ಮತ್ತು ಅಕಶೇರುಕಗಳ ಬಗ್ಗೆ ಬರೋಬ್ಬರಿ 5 ಗಂಟೆಗಳ ಕಾಲ ಕ್ಲಾಸ್ ಮಾಡಿದ್ದೆ ನಾನು. ತುಂಬ ಡೀಟೇಲ್ ಆಗಿರುವಂಥ ಕ್ಲಾಸಸ್ ಅದಾವೆ, ಎಲ್ಲಿ ಸಿಗಲ್ಲ ನಿಮಗೆ. ಕಪ್ಪೆಗಳು ಏನು, ಉಭಯವಾಸಿಗಳ ಬಗ್ಗೆ ಸಪ್ರೇಟ್ ಆಗಿರುವಂಥ ಸ್ಟಡಿ ಇದೆ. 5 ಗುಂಪುಗಳನ್ನು ನೀಟಾಗಿ ಚರ್ಚೆ ಮಾಡಿದ್ದೀನಿ. ಪಕ್ಷಿಗಳನ್ನು ತೊಗೊಂಡಾಗ ನಿಮಗೆ ಬೇರೆ ಬೇರೆ ಉಷ್ಟ್ರ ಪಕ್ಷಿ ಬಗ್ಗೆ ಡೀಟೇಲ್ ಇದೆ.
ಹುಳಗಳನ್ನು ತೊಗೊಂಡಾಗ, ನಾವು ಕೀಟಗಳು ತೊಗೊಂಡಾಗ ಬೇರೆ ಬೇರೆ ಏನು ಎರೆಹುಳ ಬಗ್ಗೆ, ರೇಷ್ಮೆ ಹುಳ ಬಗ್ಗೆ, ಬೇರೆ ಬೇರೆ ಹುಳಗಳ ಬಗ್ಗೆ ಮಾಹಿತಿ ಇದೆ ನಮ್ಮ ಕಡೆ. ತುಂಬ ಹಾವುಗಳ ಬಗ್ಗೆ ಅಂತ ಒಂದು 2 ಸ್ಲೈಡ್ ಇದಾವೆ. ರೀಸೆಂಟಾಗಿ ಗ್ವಿಂಡಿ ನ್ಯಾಷನಲ್ ಪಾರ್ಕ್ ಅಂತೇಳಿ ಚೆನ್ನೈಯಲ್ಲಿ ಒಂದು ಹಾವು ಸಂರಕ್ಷಣಾ ಒಂದು ವಲಯವನ್ನು ನಾವು ಮಾಡಿದ್ದೀವಿ. ನಮ್ಮ ದಕ್ಷಿಣ ಕನ್ನಡ ದಾಂಡೇಲಿಯಲ್ಲಿ ರೀಸೆಂಟಾಗಿ ಒಂದು ಹಾವುಗಳ ಒಂದು ಪಾರ್ಕನ್ನು ಮಾಡಿದ್ದೀವಿ. ರೀಸೆಂಟ್ ಆಗಿರುವಂಥ ಡೇಟಾವನ್ನು ಅಪ್ಡೇಟ್ ಮಾಡುತ್ತಾ KEA ಮತ್ತು KPSC ಎಲ್ಲ ರೀತಿಯ ಎಕ್ಸಾಮ್ಗೆ ಅನುಕೂಲವಾಗುವಂಥ ಜನರಲ್ ಸೈನ್ಸ್ ಸಾಮಾನ್ಯ ವಿಜ್ಞಾನ ತರಗತಿಗಳು ನಿಮಗೆ ಕಂಪ್ಲೀಟಾಗಿ ಸಿಗಬೇಕಾದರೆ SB ಸೈನ್ಸ್ ಅಡ್ಡ ಆ್ಯಪ್ ಮುಖಾಂತರ ನೀವು ಪಾಸಿಬಲ್ ಇದೆ. ಸೊ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಒಂದ್ಸಲ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೋಡಿರಿ. ಕಂಟೆಂಟ್ ನಿಮಗೆ ಚೆನ್ನಾಗಿ ಅನಿಸಿದರೆ ಮಾತ್ರ, ಯಾವುದೇ ಕಂಡೀಷನ್ ಇಲ್ಲ, ಎಸ್ ಇಟ್ ಈಸ್ ಅ ವರ್ತ್ ಕಂಟೆಂಟು, ಇದು ನಮಗೆ ಎಕ್ಸಾಮ್ ದೃಷ್ಟಿಗೆ ಇಂಪಾರ್ಟೆಂಟ್ ಆಗ್ತದೆ ಅಂತ ನಿಮಗೆ ಅನಿಸಿದಾಗ ಮಾತ್ರ ನೀವು ಯೂಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದ್ರ ಬಗ್ಗೆ ಹೇಳ್ಕೊಡಿ. ಸೊ ಹಂಗಾಗಿ B ಮತ್ತು C ಆಪ್ಷನ್ಗಳೇನಾಗಿದೆ ನಮಗಿಲ್ಲಿ ಸರಿಯಾಗಿರುವಂಥ ಉದಾಹರಣೆಗಳಾಗ್ತವೆ. ಇವೆರಡು ಗುಂಪುಗಳು ಸರಿಯಾಗಿದ್ದಾವೆ ಅಂತ ಅರ್ಥ. ಸೊ ಕ್ಲೋರೋಫಾರ್ಮ್ CHCl3 ಅಂತ ಕರಿತೀವಿ. ಬೆಂಕಿನಲ್ಲಿ ಗಾಳಿಯೊಂದಿಗೆ ಉತ್ಕರ್ಷಣಗೊಂಡಾಗ ಬಿಡುಗಡೆಯಾಗುವಂಥ ವಿಷ ಅನಿಲ ಯಾವುದು ಅಂತ ಕೇಳ್ತಾನೆ. ಸೊ ಇದು ಕೆಮಿಸ್ಟ್ರಿಯಲ್ಲಿ ಬರುವಂಥ ಕ್ವಶನು. ಸ್ವಲ್ಪ ಇಂಥವು ಎಕ್ಸಾಮ್ದಲ್ಲಿ ಆನ್ಸರ್ ಮಾಡೋಕ್ಕೆ ಕಷ್ಟನೇ, ಯಾಕಂದರೆ ನಮಗೆ ಆರ್ಟ್ಸ್ ವಿದ್ಯಾರ್ಥಿಗಳಿಗಂತೂ ಈ ಕೆಮಿಕಲ್ ಫಾರ್ಮುಲಾಗಳ ಬಗ್ಗೆ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ, ಹೆಂಗೆ ರಿಯಾಕ್ಟ್ ಆಗ್ತವೆ ಏನು ಸುದ್ದಿ ಅಂತೇಳಿ. ಮೀಥೈಲ್ ಐಸೋಸೈನೈಡ್ ಇದೂ ಕೆಮಿಕಲೇ, ಮೀಥೈಲ್ ಸೈನೈಡ್ ಕೆಮಿಕಲೇ. ಹೈಡ್ರೋಕ್ಲೋರಿಕ್ ಆಮ್ಲ ಅಷ್ಟೊಂದು ವಿಷಯ ಅಂತಲ್ಲ, ಅಂದ್ರೆ ಕುಡಿದ್ರೆ ಸಾಯ್ತೀವಿ, ಬಟ್ ಅದರ ವಿಷಯ ಅಂತ ನಾವು ಹೇಳೋಕ್ಕಾಗಲ್ಲ. ಇಲ್ಲಿ ಈ ಕ್ಲೋರೋಫಾರ್ಮ್ ಗಾಳಿಯೊಂದಿಗೆ ರಿಯಾಕ್ಟ್ ಆದಾಗ ಸಿಗುವಂಥ ಕೆಮಿಕಲ್ ಹೆಸರನ್ನು ಫೋಸ್ಜೀನ್ ಅಥವಾ ಫಾಸ್ಜೀನ್ ಅಂತ ಕರಿತೀವಿ. ಇದೊಂದು ವಿಷಕಾರಿಯಾಗಿರುವಂಥ ಅನಿಲ. ಅನೇಕ ರೀತಿಯಾಗಿರುವಂಥ ಏನು ರಸಗೊಬ್ಬರಗಳನ್ನು ಮತ್ತು ಔಷಧಿಗಳನ್ನು ತಯಾರು ಮಾಡಬೇಕಾದ್ರೆ ಈ ಒಂದು ಕೆಮಿಕಲ್ನ ನೇರವಾಗಿ ತೊಗೊಂಡ್ರೆ ವಿಷಕಾರಿ, ಬೇರೆ ಬೇರೆ ವಸ್ತುಗಳ ಜೊತೆಗೆ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಬೆಳೆಸ್ಕೊಳ್ಳೋದ್ರಿಂದ ಯಾವುದೇ ತೊಂದರೆ ನಮಗೆ ಇಲ್ಲ. ಸೊ ಕ್ಲೋರೋಫಾರ್ಮ್ ಗಾಳಿಯೊಂದಿಗೆ ರಿಯಾಕ್ಟ್ ಮಾಡಿದಾಗ ಸಿಗುವಂಥ ಒಂದು ವಿಷಕಾರಿ. ಈ ಕೆಳಗೆ ಕೊಟ್ಟಿರುವ ಜೋಡಿಗಳಲ್ಲಿ ವಿಟಾಮಿನ್ಗಳು ಮತ್ತು ರೋಗಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೊಡ್ತಾನೆ. ಅಂದರೆ ಒಂದು ಕಡೆ ವಿಟಾಮಿನ್ ಕೊಡ್ತಾನೆ, ಒಂದು ಕಡೆ ರೋಗ ಕೊಡ್ತಾನೆ. ವಿಟಾಮಿನ್ ರೋಗ ಇಲ್ಲಿ 3 ಜೋಡಿ ಕೊಟ್ಟಾನೆ. ಅದರಲ್ಲಿ ಎಷ್ಟು ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿವೆ ಅಂತ ಕೊಡ್ತಾನೆ. ವಿಟಾಮಿನ್ B6 ಕನ್ವಲ್ಷನ್, ವಿಟಾಮಿನ್ B12 ಪರ್ನೀಷಿಯಸ್ ಅನಿಮಿಯಾ, ವಿಟಾಮಿನ್ A ಜೆರಾಫ್ಥಾಲ್ಮಿಯಾ ಅಂತಿದೆ. ಇಲ್ಲಿ ನೋಡಿದಾಗ 3 ಸಹಿತ ಸರಿಯಾಗಿ ಹೊಂದಾಣಿಕೆ ಆಗಿರುವಂಥ ರೋಗಗಳೇ. ವಿಟಾಮಿನ್ B6 ಕಮ್ಮಿ ಆದ ನಮಗೆ ಕನ್ವಲ್ಷನ್ ಅಂತ ಒಂದು ರೋಗ ಬರ್ತದೆ. ಇದು ಸಾಮಾನ್ಯವಾಗಿ ನಾವು ಮರೆವಿನ ರೋಗ ಅಂತ ಕರಿತೀವಿ. ಯಾವುದು ಮರೆವಿನ ರೋಗ? ಬ್ರೈನಿಗೆ ಸಂಬಂಧಪಟ್ಟ ಒಂದು ಸಮಸ್ಯೆ, ನರಕೋಶಗಳಿಗೆ ಸಂಬಂಧಪಟ್ಟ ಒಂದು ಸಮಸ್ಯೆ ನಾವು ಕನ್ವಲ್ಷನ್ ಅಂತ ಕರಿತೀವಿ. ಇನ್ನು ವಿಟಾಮಿನ್ B12 ಇಂದ ನಮಗೆ ಭಯಾನಕ ಅನಿಮಿಯಾ ಅಥವಾ ಪರ್ನೀಷಿಯಸ್ ಅನಿಮಿಯಾ, ಅಂದರೆ ಬಾಡಿಯಲ್ಲಿ ರಕ್ತದಲ್ಲಿ ಸಡನ್ನಾಗಿ RBC ಕಣಗಳ ಸಂಖ್ಯೆ ಕುಸಿತ ಕಂಡುಬರೋದು, ಅಥವಾ RBC ಸಂಖ್ಯೆಗಳಲ್ಲಿ RBC ಸರಿಯಾಗಿ ಉತ್ಪಾದನೆ ಆಗದೇ ಇರುವಂಥ ಒಂದು ಸನ್ನಿವೇಶವನ್ನೇ ನಾವು ಅನಿಮಿಯಾ ಅಂತ ಕರಿತೀವಿ, ರಕ್ತಹೀನತೆ. ಕರೆಕ್ಟ್ ಇದೆ. ಇನ್ನು ವಿಟಾಮಿನ್ A ಕೊರತೆಯಿಂದ ಜೆರಾಫ್ಥಾಲ್ಮಿಯಾ ಅಂತ ಬರ್ತದೆ. ಜೆರಾಫ್ಥಾಲ್ಮಿಯಾ ನಥಿಂಗ್ ಬಟ್ ಅಂದರೆ ಕಣ್ಣುಗಳಲ್ಲಿ ಕಣ್ಣೀರು ಉತ್ಪಾದನೆ ಆಗದೇ ಇರುವಂಥ ಸಮಸ್ಯೆಯನ್ನು ಜೆರಾಫ್ಥಾಲ್ಮಿಯಾ. ಆಪ್ಥಾಲ್ಮಾಲಜಿ ಅಂದರೆ ಕಣ್ಣು, 0 ಅಂದರೆ ಮರುಭೂಮಿ, ಡ್ರೈ ಏರಿಯಾ. ಕಣ್ಣಲ್ಲಿ ಡ್ರೈ ಆಗಿರೋದನ್ನೇ, ಕಣ್ಣು ಗುಡ್ಡೆಗಳು, ಕಣ್ಣಲ್ಲಿ ನೀರನ್ನು ಉತ್ಪಾದನೆ ಮಾಡದೇ ಇರುವಂಥ ಸನ್ನಿವೇಶವನ್ನೇ ನಾವು ಜೆರಾಫ್ಥಾಲ್ಮಿಯಾ ಅಂತ ಕರಿತೀವಿ. ನೈಟ್ ಬ್ಲೈಂಡ್ನೆಸ್ಸು, ಝೆರೋಸಿಸ್ಸು, ಜೆರಾಫ್ಥಾಲ್ಮಿಯಾ ಇವೆಲ್ಲ ಸಾಮಾನ್ಯವಾಗಿ ನಮಗೆ ವಿಟಾಮಿನ್ A ಕೊರತೆಯಿಂದ ಬರುವಂಥ ಪ್ರಮುಖ ಸಮಸ್ಯೆಗಳಾಗ್ತವೆ. ಹಾಗಾಗಿ 3 ಸಹಿತ ಏನಾಗಿದ್ದಾವೆ? ಸರಿಯಾಗಿದ್ದಾವೆ. 3 ಎಲ್ಲದವ A B C 3 ಸಹಿತ ಸರಿಯಾಗಿರುವಂಥ ಹೊಂದಾಣಿಕೆ ಆಗಿದ್ದಾವೆ. ಈ ಕೆಳಗಿನ ಸುಳಿವುಗಳನ್ನು ಆಧರಿಸಿ ರಾಸಾಯನಿಕದ ಹೆಸರನ್ನು ಪತ್ತೆ ಹಚ್ಚಿ ಅಂತ ಕೊಡ್ತಾನೆ. ಇದಂತೂ ತುಂಬ ಕಷ್ಟ ರೀ, ಭಾಳ ಕಠಿಣ ಕ್ವಶನ್ ಇದು, ಏನು ಮಾಡೋಕ್ಕಾಗಲ್ಲ. ಇದು ಸೆಕೆಂಡ್ PUC ದವ್ರಿಗೆ ಕೇಳ್ತಾನೆ. ಸೆಕೆಂಡ್ PU ಮೇಲೆ SDA ಸೆಕೆಂಡ್ PU ಮೇಲೆ ಇರುವಂಥ ಕ್ವಶನ್ ಅವ್ರಿಗೆ ಇಂಥ ಕ್ವಶನ್ ಕೇಳ್ತಾನೆ. ಪ್ಯೂರ್ಲಿ ಪೇಪರ್ ಟಫ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೇಳುವಂಥ ಕ್ವಶನೇ. ಇದು ಮಾಯ್ಶ್ಚರೈಸಿಂಗ್ ಕ್ರೀಮ್ಗಳಲ್ಲಿ ಉಪಯೋಗಿಸ್ತಾರಂತೆ. ಅಂದರೆ ಯಾವುದೋ ಒಂದು ವಸ್ತು ಇದೆ, ಅದನ್ನು ನಾವೆಲ್ಲಿ ಯೂಸ್ ಮಾಡ್ತೀವಂತೆ? ಮಾಯ್ಶ್ಚರಿಂಗ್ ಕ್ರೀಮ್ಗಳಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಏನಂದ್ರೆ ಬಾಡಿ ಲೋಷನ್ಸ್. ಈ ಚಳಿ ಬಂದಾಗ ಕೈ ಎಲ್ಲ ಡ್ರೈ ಆಗುತ್ತಲ್ಲ, ಆವಾಗ ಡ್ರೈ ಆದಾಗ ನಮ್ಗೆ ಚರ್ಮ ಸ್ವಲ್ಪ ವೆಟ್ ಕಾಣಲಿ, ಸ್ವಲ್ಪ ತೇವಾಂಶ ಕಾಣಲಿ ಅಂತೇಳಿ ನಾವು ಮಾಯ್ಶ್ಚರಿಂಗ್ ಕ್ರೀಮ್ ಹಚ್ತೀವಿ. ನಾವು ಬೋರೋಪ್ಲಸ್ ಅಂತೇಳಿ, ಬೇರೆ ಬೇರೆ ಪೌಂಡ್ಸ್ ಅಂತೇಳಿ ಕೆಲವೊಂದು ಮಾಯ್ಶ್ಚರಿಂಗ್ ಕ್ರೀಮ್ಗಳನ್ನು ನಾವು ತೊಗೋತೀವಿ, ಅದರೊಳಗೆ ಯೂಸ್ ಮಾಡ್ತೀವಂತೆ. ಇದು ಪೊಟ್ಯಾಷಿಯಂ ಪರಮಾಂಗನೇಟ್ ಜೊತೆ ವರ್ತಿಸಿ ಬೆಂಕಿಯನ್ನು ಉತ್ಪಾದಿಸುತ್ತದೆ. ಇದು ಪೊಟ್ಯಾಷಿಯಂ ಪರಮಾಂಗನೇಟಲ್ಲಿ ಹಾಕಿದಾಗ ಇದು ಬೆಂಕಿಯನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ವಸ್ತು ಆಗಿದೆ ಅಂತೆ.
ಮತ್ತು ಇದು ಸ್ಯಾನಿಟೈಸರ್ಗಳಲ್ಲಿ ಯಥೇಚ್ಛವಾಗಿ ಬಳಸ್ತೀವಿ. ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಸ್ಯಾನಿಟೈಸರ್ ಆಗಿತ್ತಲ್ಲ, ಸ್ಯಾನಿಟೈಸರ್ಗಳ ಸಹಿತ ಯಥೇಚ್ಛವಾಗಿ ನಾವು ಅದನ್ನು ಯೂಸ್ ಮಾಡ್ತೀವಂತೆ. ಸೊ ಈ ಮೂರೂ ಲಕ್ಷಣಗಳನ್ನು ಹೊಂದಿರುವಂಥ ವಸ್ತು ಯಾವುದಿಲ್ಲಿ ಅಂತ ಕೇಳ್ತಾ ಇದ್ದೇನೆ. ಒಂದು ಅಕ್ರಿಲಿಕ್ ಆಮ್ಲ, ಅಸಿಟೋನ್, ಗ್ಲಿಸರಿನ್ ಮತ್ತು ಐಸೋಪ್ರೊಪೆನಾಲ್ ಅಂತ ಇದೆ. ಇವುಗಳ ಎಲ್ಲದರೊಳಗೆ ಯೂಸ್ ಮಾಡುವಂಥ ಕಾಮನ್ ಆಗಿರುವಂಥ ವಸ್ತು ಗ್ಲಿಸರಿನ್ ಅಂತ ಕರಿತೀವಿ. ಈ ಗ್ಲಿಸರಿನ್ ಎಂಬ ವಸ್ತು ನಮಗೆ ಸಾಬೂನುಗಳನ್ನು ತಯಾರು ಮಾಡುವಾಗ ದೊರೆಯುವಂಥ ಒಂದು ಉಪ ಉತ್ಪನ್ನ. ಸಾಬೂನು ಎಲ್ಲ ಸಿಕ್ಕಿದ ಮೇಲೆ ಒಳಗಡೆ ಒಂದು ದ್ರವ ಸಿಗ್ತದೆ, ನಾವು ಗ್ಲಿಸರಿನ್ ಅಂತ ಕರಿತೀವಿ. ಇದನ್ನು ಮಾಯ್ಶ್ಚರೈಸಿಂಗ್ ಕ್ರೀಮ್ಗಳಲ್ಲಿ ಬಳಸ್ತೀವಿ. ಅಂದರೆ ಭಾಳ ಸಾಫ್ಟ್ ಇರುವಂಥ ಒಂದು ಮೆತ್ತಗಿರುವಂಥ ಒಂದು ಲಿಕ್ವಿಡ್ ರೂಪದಲ್ಲಿ ಇರ್ತದೆ, ಅದನ್ನು ನಾವು ಮಾಯ್ಶ್ಚರಿಂಗ್ ಕ್ರೀಮಲ್ಲಿ ಯೂಸ್ ಮಾಡ್ತೀವಿ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕೇಳಿರ್ಬೋದು ನೀವು ಕೆಲವೊಮ್ಮೆ. ಈ ಪೊಟ್ಯಾಷಿಯಂ ನೈಟ್ರೇಟ್, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನೋ ವಸ್ತುಗಳನ್ನ ನಾವು ಈ ಕ್ರ್ಯಾಕರ್ಸ್ಗಳಲ್ಲಿ, ಪಟಾಕಿಗಳಲ್ಲಿ ಮತ್ತು ಬಾಂಬುಗಳಲ್ಲಿ ಕೆಲವೊಂದು ಕಡೆ ಯೂಸ್ ಮಾಡ್ತೀವಿ. ಇದರಿಂದ ನಾವು ಅದು ಗ್ಲಿಸರಿನ್ ಹಾಕಿ ನಾವು ಏನೋ ಸ್ವಲ್ಪ ಸ್ಪಾರ್ಕ್ ಕೊಟ್ಟಾಗ ಆಟೋಮೆಟಿಕ್ಕಾಗಿ ನಮಗೆ ಬೆಂಕಿ ಬಿಡುಗಡೆ ಮಾಡುವಂಥ ವಸ್ತು. ಮತ್ತು ಸ್ಯಾನಿಟೈಸರ್ಗಳಲ್ಲಿ ಸಹಿತ ನಾವು ಗ್ಲಿಸರಿನ್ ಎಂಬ ವಸ್ತುವನ್ನು ಯಥೇಚ್ಛವಾಗಿ ನೋಡ್ತೀವಿ. ಸೊ ಟ್ರಾನ್ಸ್ಪರೆಂಟ್ ಸೋಪ್ ಗೊತ್ತಾ ನಿಮಗೆ? ಮೆಡಿಮಿಕ್ಸ್, ಪಿಯರ್ಸ್ ಅಂತ ಸಾಬೂನು ಈ ಕಡೆಯಿಂದ ಆ ಕಡೆ ಕಾಣ್ತಾ ನೋಡೋ ವಸ್ತುಗಳು, ಅವೆಲ್ಲದರೊಳಗೆ ನಮಗೆ ಯಥೇಚ್ಛವಾಗಿ ಈ ಗ್ಲಿಸರಿನ್ ಕಂಟೆಂಟ್ ಅತಿ ಹೆಚ್ಚಾಗಿ ಕಾಣ್ತದೆ. ಸಿನಿಮಾ ಸೀರಿಯಲ್ಗಳಲ್ಲಿ ಕೃತಕವಾಗಿ ಅಳ್ತಾರೆ, ಅಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರಬೇಕಾದ್ರೆ, ಕೃತಕವಾಗಿ ನೀರು ಬರಬೇಕಾದ್ರೆ ಯೂಸ್ ಮಾಡ್ತೀವಿ. ಟ್ರೈನೈಟ್ರೋಗ್ಲಿಸರಿನ್, TNG ಟ್ರೈನೈಟ್ರೋಗ್ಲಿಸರಿನ್ ಎಂಬ ಸ್ಫೋಟಕ ವಸ್ತುಗಳಲ್ಲಿ ಸಹಿತ ಈ ಒಂದು ವಸ್ತುವನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಹಿಂಗೆ ತುಂಬ ಇದರ ಯೂಸಸ್ ಅದಾವೆ. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಗ್ಲಿಸರಿನ್ ಅಂತ ನಾವು ಕರಿತೀವಿ. ಈ ಕೆಳಗಿನ ಯಾವ ಹೇಳಿಕೆಗಳು ನೀರಿನ ಕುದಿಯುವ ಬಿಂದುವಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳಾಗಿವೆ? ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ನೋಡ್ರಿ. ಸರಿಯಾದ ಹೇಳಿಕೆಗಳಾಗಿವೆ, ತಪ್ಪಾದ ಹೇಳಿಕೆಗಳಾಗಿವೆ ಅಂದರೆ ಇಲ್ಲಿ ಸರಿ ಇದ್ದಿದ್ದು ನಾವು ರಿಸೀವ್ ಮಾಡೋಂಗಿಲ್ಲ. ಯಾವುದು ರಾಂಗ್ ಐತಿ ಅದೇ ಇಲ್ಲಿ ಸರಿಯಾಗಿರುವಂಥ ಉತ್ತರ. ಈಗ ತಪ್ಪಾದ ಹೇಳಿಕೆಗಳಾಗಿವೆ, ರಾಂಗ್ ಸ್ಟೇಟ್ಮೆಂಟ್ ಯಾವುದು? ಸರಿ ಇದ್ದರೆ ಟೆನ್ಷನ್ ತೊಗೋಬಾರ್ದು ನಾವೀಗ. ಏನು ಇದು ರಾಂಗ್ ಐತಾ ಅಂದ್ರೆ ಅಲ್ಲೇ ಇದು ಕರೆಕ್ಟು ಅಂತ ಅರ್ಥ ಆನ್ಸರ್ ನಮಗೀಗ. ಏನಪ್ಪ ಅಂದರೆ ನೀರಿನ ಕುದಿಯೋ ಬಿಂದು ಎತ್ತರ ಬದಲಾದಂತೆ ಬದಲಾಗ್ತದೆ. ಹೌದು, ವಾಟರನ್ನು ನಾವು ಕುದಿಸ್ಬೇಕಾದ್ರೆ ಹೈಟ್ ಮೇಲೆ ಹೋದಷ್ಟು ಇದರ ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ ಆಗ್ತದೆ. ಇಲ್ಲಿ ನೆಲ ಸಮತಲ ಮಟ್ಟದಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತದೆ? ಜಾಸ್ತಿ ಆಗ್ತದೆ. ಯಾಕಂದರೆ ಎಲ್ಲಿ ವಾತಾವರಣದ ಒತ್ತಡ ಪ್ರೆಷರ್ ಜಾಸ್ತಿ ಇದೆನೋ ಅಲ್ಲಿ ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ. ಎಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ ಇದೆ ಅಂದ್ರೆ ಅರ್ಥ ಅಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್ ಏನಾಗಿದೆ? ಕಡಿಮೆ ಆಗಿದೆ. ಪ್ರೆಷರ್ ಕುಕ್ಕರಲ್ಲಿ ಯಾಕೆ ರೈಸ್ ಬೇಗ ಕುದೀತದೆ ಅಂದರೆ ಒಳಗಡೆ ಪ್ರೆಷರ್ ಜಾಸ್ತಿ, ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ, ಅಂದರೆ ಹೆಚ್ಚು ಬಿಸಿಯನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತದೆ ಅಂತ ಅರ್ಥ. ಹಾಗಾಗಿ ನೀರಿನ ಕುದಿಯೋ ಬಿಂದು ಅಲ್ಟಿಟ್ಯೂಡ್ ಎತ್ತರ ಬದಲಾದಂತೆ ಬದಲಾಗುತ್ತದೆ. ಹೌದು, ಇಲ್ಲಿ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಇದೆ, ಇಲ್ಲಿ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಇದೆ. ಇದು ಸರಿಯಾಗಿದೆ, ಇದ್ರ ಬಗ್ಗೆ ನಾವು ಚಿಂತೆ ಮಾಡೋಂಗಿಲ್ಲ. ಯಾವ್ದು ತಪ್ಪೈತಿ ಅದು ಕಂಡುಹಿಡಬೇಕು ನಾವೀಗ. ನೀರಿನ ಕುದಿಯೋ ಬಿಂದು ಆವಿಯಾಗದ ದ್ರವ್ಯಗಳು ಹೆಚ್ಚಾದಂತೆ ಹೆಚ್ಚಾಗುತ್ತದೆ. ಏನು ಸರ್ ಆವಿಯಾಗದ ದ್ರವ್ಯಗಳಂದರೆ? ನಾನ್ ಎವಾಪರೇಟೆಡ್ ಸಬ್ಸ್ಟೆನ್ಸಸ್. ಅಂದರೆ ಹಿಂಗೆ ಗಾಳಿಗೆ ತೆರೆದಿಟ್ರೆ ಯಾವುದು ಹಿಂಗೆ ಎವಾಪರೇಟ್ ಆಗಲ್ಲೋ, ಆವಿ ಕನ್ವರ್ಟ್ ಆಗಲ್ಲೋ ಅಂಥ ವಸ್ತುಗಳನ್ನು ಒಳಗಡೆ ಹಾಕಿದಾಗ ಆವಾಗ ಬಾಯ್ಲಿಂಗ್ ಪಾಯಿಂಟ್ ಹೆಚ್ಚಾಗ್ತದೆ ಅಂತ ಕೊಡ್ತಾನೆ. ಇದು 100% ಸರಿಯಾಗಿರುವಂಥ ಸ್ಟೇಟ್ಮೆಂಟೇ. ಯಾಕೆ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತಂದರೆ, ಒಂದು ನೀರಲ್ಲಿ ನಾವು ಸಾಮಾನ್ಯವಾಗಿ ಬೇಳೆಕಾಳು ಕುದಿಸ್ಬೇಕಾದ್ರೆ ಸಡನ್ನಾಗಿ ಅರಿಶಿನ ಪುಡಿ ಹಾಕ್ಬಿಡ್ತೀವಿ, ಎಣ್ಣೆ ಹಾಕಿಬಿಡ್ತೀವಿ. ಅರಿಶಿನ ಪುಡಿ ಎಣ್ಣೆ ಹಾಕಿ ನಾವು ನೀರನ್ನು ಕುದಿಸ್ತೀವಿ. ಯಾಕಂದರೆ ಒಳಗಡೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗಬೇಕು, ಪ್ರೆಷರ್ ಕ್ರಿಯೇಟ್ ಆಗಬೇಕು, ಬಿಸಿ ಮೇಲೆ ಹೋಗಬಾರ್ದು, ಬೇಗ ಕುದಿಬೇಕು ಅನ್ನೋ ಉದ್ದೇಶದಿಂದ, ಒಳಗಡೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಮಾಡೋ ಉದ್ದೇಶದಿಂದನೇ ನಾವು ನೋಡ್ರಿ ನಮ್ಮ ತಾಯಂದ್ರೆ ಏನು ಮಾಡ್ತಾರೆ, ಮನೆಯಲ್ಲಿ ಒಂದು ಪಾತ್ರೆ ತಗೊಂಡು ಬೇಳೆಕಾಳು ಕುದಿಸ್ಬೇಕಾದ್ರೆ ಬೇಳೆಕಾಳು ಹಾಕಿ ನೀರು ಹಾಕಿ ಇಮಿಡಿಯೇಟಾಗಿ ಅರಿಶಿನ ಪುಡಿ, ಎಣ್ಣೆ, ಉಪ್ಪು ಎಲ್ಲ ಹಾಕ್ಬಿಡ್ತವೆ. ಅವು ಯಾವ ಸಹಿತ ಗಾಳಿಗೆ ತೆರೆದಿಟ್ರೆ ಎವಾಪರೇಟ್ ಆಗಲ್ಲ. ಅದರಲ್ಲಿ ನೀರಿನ ಕುದಿ ಬಿಂದು ಆವಿಯಾಗದ ದ್ರವ್ಯ ಅಂದರೆ ವಸ್ತು, ದ್ರವ ಅಂತಲ್ಲ, ಯಾವುದೋ ಒಂದು ವಸ್ತು. ಆ ವಸ್ತುದ ಹಾಕಿದಾಗ ಅವು ಹೆಚ್ಚಾದಂಥ ಒಳಗಡೆ ಎಷ್ಟು ಹೆಚ್ಚಾಗ್ತಿರೋ ಅಷ್ಟು ಒಳಗಡೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತದೆ, ಬಿಸಿ ಜಾಸ್ತಿ ಸಂಗ್ರಹ ಆಗ್ತದೆ ಅಂತ ಅರ್ಥ. ನೋಡಿ ನಮ್ಮ ತಾಯಂದಿರು ಫಿಸಿಕ್ಸ್ ಓದಿಲ್ಲ, ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಗೊತ್ತಿಲ್ಲ, ಬಟ್ ಬೇಳೆಕಾಳು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಅರಿಶಿನ ಹಾಕ್ಬಿಡ್ತಾರೆ, ಇಮಿಡಿಯೇಟಾಗಿ ಸ್ವಲ್ಪ 2-3 ಡ್ರಾಪ್ ಎಣ್ಣೆ ಹಾಕ್ಬಿಡ್ತಾರೆ, ಉಪ್ಪು ಹಾಕ್ಬಿಡ್ತಾರೆ. ಹಂಗೆ ಇಂಥವೆಲ್ಲ ಬೇರೆ ಬೇರೆ ವಸ್ತುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಆ ವಾಟರ್ನ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ ಅಂತ ಅರ್ಥ. ಇದನ್ನು ಸಹಿತ ಸರಿಯಾಗಿದೆ. ನೀರಿನ ಕುದಿಯೋ ಬಿಂದು ಯಾವಾಗಲೂ 100 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಬದಲಾಗೋದಿಲ್ಲ. ಇದು ತಪ್ಪಾಯ್ತು ನೋಡ್ರಿ. ಯಾಕಂದರೆ ಯಾವಾಗಲೂ 100 ಇರಲ್ಲ, ಇಲ್ಲಿ ಜಾಸ್ತಿ ಇದೆ. ಭೂಮಿಯ ಸಮತಲದಲ್ಲಿ 100 ಇರುವಂಥ
ಬಾಯ್ಲಿಂಗ್ ಪಾಯಿಂಟು ಇಲ್ಲಿ ಬರೀ 80 ಡಿಗ್ರಿ ಸೆಲ್ಸಿಯಸ್ ಆಗ್ತದೆ. ಚೇಂಜ್ ಆಗಿದೆ, ಎತ್ತರ ತಕ್ಕಂಗೆ ಚೇಂಜ್ ಆಗ್ತದೆ, ಯಾವಾಗಲೂ 100 ಇರಲ್ಲ. ನೀರಿನ ಕುದಿಯುವ ಬಿಂದು ಹೊರಗಿನ ಒತ್ತಡ ಹೆಚ್ಚಿದಂತೆ ಕಡಿಮೆಯಾಗುತ್ತದೆ. ತಪ್ಪಾಯ್ತು ನೋಡ್ರಿ ಇದು. ಯಾಕೆ ಹೇಳಿನಲ್ಲ, ಒತ್ತಡ ಹೆಚ್ಚಾದಂತೆ ಬಾಯ್ಲಿಂಗ್ ಪಾಯಿಂಟ್ ಹೆಚ್ಚಾಗ್ತತಿ, ಒತ್ತಡ ಕಡಿಮೆಯಾದಂತೆ ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ ಆಗ್ತತಿ. ಇವೇನಂತಾನ, ನೀರಿನ ಕುದಿಯುವ ಬಿಂದು ಹೊರಗಿನ ಒತ್ತಡ ಹೆಚ್ಚಾದಂತೆ ಕಡಿಮೆಯಾಗುತ್ತದೆ ಅಂತ ಕೊಡ್ತಾನೆ. ಇಲ್ಲ, ಒತ್ತಡ ಜಾಸ್ತಿ ಆದಷ್ಟು ಬಾಯ್ಲಿಂಗ್ ಪಾಯಿಂಟ್ ಸಹಿತ ಜಾಸ್ತಿ ಆಗ್ತದೆ. ಸಿ ಮತ್ತು ಡಿಗಳು ತಪ್ಪಾಗಿದ್ದಾವೆ. ನಮಗೆ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಕೇಳ್ತಾ ಇದ್ದಾನೆ. ಯಾವುದು? ಸಿ ಮತ್ತು ಡಿ ಮಾತ್ರ ತಪ್ಪಾಗಿದ್ದಾವೆ. ಆಪ್ಷನ್ 2 ಅಲ್ಲಿ ನಾವು ಕಾಣ್ಬೋದು ನೋಡ್ರಿ. ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಮಗೆ. ಇಲ್ಲಿ ಕಾನ್ಸೆಪ್ಟು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಡಿಪೆಂಡ್ಸ್ ಆನ್, ಇದು ನನಗೆ SB ಸೈನ್ಸ್ ಅಡ್ಡ ಆ್ಯಪಲ್ಲಿ ನೀವು ಉಷ್ಣ ಮತ್ತು ತಾಪ ಅನ್ನೋ ಟಾಪಿಕಲ್ಲಿ ಕುದಿಯೋ ಬಿಂದು, ಕರಗೋ ಬಿಂದು ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡು ನಾನಲ್ಲಿ ಒಳ್ಳೆ ಕಾನ್ಸೆಪ್ಟ್ ಎಕ್ಸಾಂಪಲ್ ಕೊಟ್ಟಿನಿ. ನೀರಿನ ಕುದಿಯೋ ಬಿಂದು ಯಾವ ಯಾವ ಅಂಶಗಳ ಮೇಲೆ ಡಿಪೆಂಡ್ ಆಗಿದೆ, ಒಂದು ಘನ ವಸ್ತುವಿನ ಕರಗೋ ಬಿಂದು ಯಾವ ಯಾವ ಅಂಶಗಳ ಮೇಲೆ ಡಿಪೆಂಡ್ ಆಗಿದೆ, ವಾತಾವರಣದ ಏನು ಬೆಂಗಳೂರಲ್ಲಿ ನಾವು ಅಡುಗೆ ಮಾಡೋಕ್ಕೆ ಹೆಚ್ಚು ಟೈಮ್ ತೆಗೆದುಕೊಳ್ಳುತ್ತದ, ಕಾಶ್ಮೀರದಲ್ಲಿ ಹೆಚ್ಚು ಟೈಮ್ ತೆಗೆದುಕೊಳ್ಳುತ್ತದೆ ಅಂತ ಕ್ವಶನ್ ಕೇಳೋಣ ಎಕ್ಸಾಮ್. ಸೊ ನಮಗೆ ಜಿಯೋಗ್ರಫಿಕಲಿ ಎಲ್ಲಿ ಪ್ರೆಷರ್ ಜಾಸ್ತಿ ಇದೆ, ಭೂಮಿಯ ಸಮಭಾಜಗಳು ಏನು ಸಮತಲಕ್ಕೆ ಏನು ಸಿ ಲೆವೆಲ್ ಅಂತ ಕರಿತೀವಿ, ಸಮುದ್ರ ಮಟ್ಟ ಅಂತ ಕರಿತೀವಿ. ಸಮುದ್ರ ಮಟ್ಟಕ್ಕೆ ಯಾವುದು ಹತ್ತಿರ ಇರ್ತದೆ ಅಲ್ಲಿ ಪ್ರೆಷರ್ ಜಾಸ್ತಿ. ಸಮುದ್ರ ಮಟ್ಟದಿಂದ ಎತ್ತರ ನಾವು ಲಡಾಖ್, ಶಿಯಾಚಿನ್, ಜಮ್ಮು ಕಾಶ್ಮೀರ್ ಇಂಥ ಪ್ರದೇಶಕ್ಕೆ ಹೋದ್ರೆ ಅವು ಸಮುದ್ರ ಮಟ್ಟದಿಂದ ಭಾಳ ಎತ್ತರದಲ್ಲಿರುವಂಥ ಪ್ರದೇಶಗಳು, ಅಲ್ಲೆಲ್ಲ ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ ಇದೆ ಅಂತ ಅರ್ಥ. ಇಂಥ ಅನೇಕ ಹಲವಾರು ಉದಾಹರಣೆಗಳ ಮುಖಾಂತರ SB ಸೈನ್ಸ್ ಅಡ್ಡ ಒಳಗಡೆ ತುಂಬ ಕ್ಲಾಸಸ್ ಅದಾವೆ. ಟೈಮ್ ಸಿಕ್ಕಾಗ ಒಂದ್ಸಲ ನೀವು ನೋಡ್ಕೊಂಬನ್ನಿ. ಸೊ ಇಲ್ಲಿ ಸರಿಯಾಗಿರುವಂಥ ಉತ್ತರ 2 ಅಂತ ನಾವು ನೋಡ್ತೀವಿ. ಹೀಲಿಯಂ ಅನಿಲವನ್ನು ಏನು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಹೀಲಿಯಂಗೆ ಸಂಬಂಧಿಸಿದಂತೆ ಕೆಳಗಿನಗಳಲ್ಲಿ ಯಾವುದು ಸರಿ ಇದೆ ಅಂತ ಕೊಡ್ತಾನೆ. ಹೀಲಿಯಂ ಬಗ್ಗೆ 3 ಸ್ಟೇಟ್ಮೆಂಟ್ ಕೊಟ್ಟಾನೆ. ಏನದ ನೋಡೋಣ. ಮೊದಲು, ಹೀಲಿಯಂ ಅನ್ನೋ ಅನಿಲವನ್ನು ಲಿಫ್ಟಿಂಗ್ ಅನಿಲವಾಗಿ ಉಪಯೋಗಿಸುತ್ತಾರೆ. ಲಿಫ್ಟಿಂಗ್ ಅಂದರೆ ವಸ್ತುಗಳನ್ನು ಮೇಲೆತ್ತಕ್ಕೆ ಬಳಸ್ತೀವಿ ಅಂತ ಕರಿತೀವಿ. ಹೌದು, ಯಾಕಂದರೆ ಹೀಲಿಯಂ ಅನ್ನೋದು ಸ್ವಲ್ಪ ಹಗುರವಾಗಿರುವುದರಿಂದ ಅದನ್ನು ಮೇಲಕ್ಕೆ ಎತ್ತಕ್ಕೆ ಯೂಸ್ ಮಾಡ್ತೀವಿ. ಯಾಕಂದರೆ ಗಾಳಿಗಿಂತ ವೇಟ್ ಕಮ್ಮಿ ಐತಿ. ಯಾವ ವಸ್ತು ಗಾಳಿಗಿಂತ ಹಗುರವಾಗಿರ್ತದೋ ಅದು ಆಟೋಮೆಟಿಕ್ ಆಗಿ ಗಾಳಿಯಲ್ಲಿ ತೇಲಾಡ್ಕೊಂಡು ಮೇಲೆ ಹೋಗ್ತದೆ. ಹಾಗಾಗಿ ಇದನ್ನು ನಾವು ಯಾವ ರೂಪದಲ್ಲಿ ಯೂಸ್ ಮಾಡ್ತೀವಿ? ಲಿಫ್ಟಿಂಗ್ ಗ್ಯಾಸ್ ಆಗಿ ನಾವು ಈ ಒಂದು ಅನಿಲವನ್ನು ಉಪಯೋಗಿಸ್ತೀವಿ. ಸರಿಯಾಗಿದೆ ಇದು, ಯಾಕಂದರೆ ಇದನ್ನು ಬಲೂನ್ಗಳಲ್ಲಿ, ಪ್ಯಾರಾಚೂಟ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಹೀಲಿಯಂ ಅತೀ ಹಗುರವಾದ ಅನಿಲವಾಗಿದೆ. ಇದು ತಪ್ಪಾಗಿರುವಂಥ ಸ್ಟೇಟ್ಮೆಂಟ್ ರೀ. ಯಾಕೆ ತಪ್ಪಂದರೆ ಇದಕ್ಕಿಂತ ಹಗುರವಾಗಿದೆ ಅದೇ ಹೈಡ್ರೋಜನ್. ಹೈಡ್ರೋಜನ್ ಎಲ್ಲಕ್ಕಿಂತ ಹಗುರವಾಗಿರುವಂಥ ಒಂದು ಅನಿಲ. ಸೊ ಇದು ಸರಿ ಇದೆ, ಇದು ತಪ್ಪಿದೆ. ಹೀಲಿಯಂ ಒಂದು ಸ್ಫೋಟಿಸದ ಮತ್ತು ಜಡ ಅನಿಲವಾಗಿದೆ. ಹೌದು, ಇದೊಂದು ಇನ್ನರ್ಟ್ ಗ್ಯಾಸ್. ಇದು ಏನು ಸರ್ ಇನ್ನರ್ಟ್ ಗ್ಯಾಸ್ ಅಂದರೆ ಯಾವುದೇ ಬೆಂಕಿ, ತಾಪ, ಉಷ್ಣ ಇವುಗಳ ಜೊತೆ ರಿಯಾಕ್ಟ್ ಮಾಡಲ್ಲ. ಆಮ್ಲಜನಕ ಏನು ಒಂದು ವಸ್ತುಗೆ ದಹನ ಉಂಟಾಗಬೇಕಾದ್ರೆ ಯಾವ ರೀತಿ ರೆಸ್ಪಾನ್ಸಿಬಲ್ ಆಗ್ತದೋ, ಕಾರ್ಬನ್ ಡೈಆಕ್ಸೈಡ್ ಯಾವ ರೀತಿ ಬೆಂಕಿಯನ್ನು ಹೀರ್ಕೊಳ್ಳೋಕೆ ಹೆಲ್ಪ್ ಆಗ್ತದೋ, ಹಾಗೆ ಇದು ಜಡ ಆಗಿದೆ. ಇದೊಂದು ಸತ್ಯಣ ಇದ್ದಂಗೆ. ಇದು ಏನು ಇದರಿಂದ ಏನೇನು ಉಪಯೋಗ ಇನ್ ಸೆನ್ಸ್ ಏನು ಎಫೆಕ್ಟ್ಸ್ ಏನಿಲ್ಲ. ಇದು ಈ ಬಿಸಿ ಕೊಟ್ಟರೆ ಬಿಸಿ ಆಗಲ್ಲ, ಬೆಂಕಿ ಉತ್ಪತ್ತಿ ಆಗೋಕ್ಕೆ ಸಹಾಯ ಮಾಡಲ್ಲ, ವಸ್ತುಗಳು ತುಕ್ಕಿಡೋಕ್ಕೆ ಸಹಾಯ ಮಾಡಲ್ಲ, ಯಾವುದೇ ರೀತಿ ಇದರಿಂದ ನಮಗೆ ಉಪಯೋಗ ಇಲ್ಲ. ಉಪಯೋಗ ಇಲ್ಲ ಇನ್ ಸೆನ್ಸ್ ಜಡ ಅನಿಲವಾಗಿದೆ. ಯಾವುದೇ ರೀತಿಯ ವಸ್ತುವನ್ನು ಕೆಡು ಮಾಡೋದಿಲ್ಲ, ಹಾಳು ಮಾಡೋದಿಲ್ಲ ಅಂತ ಅರ್ಥ. ಜಡ ಅನಿಲ, ಇನ್ನರ್ಟ್ ಗ್ಯಾಸ್ ಅಂದರೆ ಯಾವುದೇ ರೀತಿಯದು ಹಾನಿ ಉಂಟು ಮಾಡದಿರುವಂಥ ಅನಿಲವಾಗಿದೆ. ಇದು ಸಹಿತ ಸರಿಯಾಗಿರುವಂಥ ಸ್ಟೇಟ್ಮೆಂಟ್. ಇಲ್ಲಿ ಬಿ ಸ್ವಲ್ಪ ನಮಗೆ ತಪ್ಪಿದೆ, ಎ ಮತ್ತು ಸಿ ಮಾತ್ರ ಸರಿಯಾಗಿವೆ ಅಂತ ನೋಡ್ತೀವಿ. ಬಿ ಯಾಕೆ ತಪ್ಪಿದ್ರೆ ಅತೀ ಹಗುರವಾಗಿದೆ ಅಂತ ಕೊಡ್ತಾನೆ. ಇಲ್ಲ, ಅತೀ ಹಗುರವಾಗಿದ್ದು ಹೈಡ್ರೋಜನ್ ಇದೆ. ಸಂಬಂಧಿತ ಸರಿ ಯಾವುದು ಅಂತ ಕೇಳ್ತಾನೆ. ಎ ಮತ್ತು ಬಿ ಸರಿಯಾಗಿವೆ. ಇಲ್ಲ, ಬಿ ಅನ್ನೋದು ತಪ್ಪಾಗಿದೆ. ಮುಂದೆ ಹೋಗೋಕ್ಕೆ ಹೋಗ್ಬೇಡ ನೀವು. ಎ ಮತ್ತು ಸಿ ಸರಿಯಾಗಿವೆ. ಹೌದು, ಎ ಮತ್ತು ಸಿ ಸರಿಯಾಗಿವೆ. ಓಕೆ, ಮುಂದೆ ಹೋಗೋಣ. ಮತ್ತು ಸಿ ಹೇಳಿಕೆಯು ಎಲ್ಲದ ಸಿ ಹೇಳಿಕೆ ಹೀಲಿಯಂ ಒಂದು ಸ್ಫೋಟಿಸದ ಮತ್ತು ಜಡ ಅನಿಲವಾಗಿದೆ. ಈ ಎಂಬ ಹೇಳಿಕೆಯು ಹೇಗೆ ಸರಿಯಾದ ವಿವರಣೆಯಾಗಿದೆ ಅಂತೆ. ಅಂದ್ರೆ ಇದು ಸ್ಫೋಟಿಸದೇ ಇರುವುದರಿಂದ ಇದು ಹಗುರ ಯಾವುದು ಲಿಫ್ಟಿಂಗ್ ಆಗೋಕ್ಕೂ ಸ್ವಲ್ಪ ಕಾರಣ ಆಗ್ತದೆ. ಕರೆಕ್ಟ್, ಇದು ಸ್ವಲ್ಪ ನಮಗೆ ರೆಸ್ಪಾನ್ಸಿಬಲ್ ಆಗ್ತಾ ಇದೆ. ಯಾಕಂದರೆ ಸಿ ಹೇಳಿಕೆಯು ಏನಿದೆ ಹೇಳಿಕೆ ನಮಗೆ ಹೀಲಿಯಂ ಒಂದು ಸ್ಫೋಟಿಸದ ಮತ್ತು ಜಡ ಅನಿಲವಾಗಿದೆ. ಯಾವುದೇ ರೀತಿಯ ಬೆಂಕಿ ಉತ್ಪತ್ತಿ ಮಾಡಲ್ಲ, ಹೀಟನ್ನು ಕ್ರಿಯೇಟ್ ಮಾಡಲ್ಲ. ಹಿಂಗಿರುವುದರಿಂದ ಹೇಗೆ ಸರಿಯಾದ ವಿವರಣೆಯಾಗಿದೆ. ಏನಿದೆ ಹೀಲಿಯಮನ್ನು ದಟ್ ಈಸ್ ಲಿಫ್ಟಿಂಗ್ ಗ್ಯಾಸನ್ನು ಯೂಸ್ ಮಾಡ್ತೀವಿ. ಯಾಕಂದರೆ ಮೇಲೆ ಹೋದ ನಂತರ ಅದು ಹಿಗ್ಗಬಾರ್ದು, ಕುಗ್ಗಬಾರ್ದು, ಬಿಸಿಯನ್ನು ಉತ್ಪತ್ತಿ ಮಾಡಿ
ಏನು ಬೆಂಕಿಯನ್ನು ಉತ್ಪತ್ತಿ ಮಾಡಬಾರ್ದು, ಹಂಗಾಗಿ ಇದನ್ನು ನಾವು ಯೂಸ್ ಮಾಡ್ತೀವಿ, ಲಿಫ್ಟಿಂಗ್ ಗ್ಯಾಸಾಗಿ ಯೂಸ್ ಮಾಡ್ತೀವಿ ಅಂತ ಕೊಡ್ತಾನೆ. ನೋಡೋಣ ಏನೋ ಒಂದು ನಮಗೆ ಏನೋ ಬಿ ಸ್ಟೇಟ್ಮೆಂಟ್ ಯಾವುದು ಇಲ್ಲಿ ನಾವು ಸ್ಟೇಟ್ಮೆಂಟ್ ರಾಂಗ್ ಓದ್ತಾ ಇದ್ದೀವಿ, ಐ ಆಮ್ ಸಾರಿ. ಎ ಮತ್ತು ಬಿ ಸರಿಯಾಗಿದೆ ಮತ್ತು ಸಿ ಹೇಳಿಕೆಯು ಇಲ್ಲ, ಇದು ಬಿ ತಪ್ಪಿದೆ. ಇದು ನಮಗೆ ಸಿ ಯಾವುದು ಬಿ ತಪ್ಪಿದೆ. ಎ ಮತ್ತು ಸಿ ಸರಿಯಾಗಿವೆ, ಸ್ವಲ್ಪ ಕನ್ಫ್ಯೂಸ್ ಆಯಿತು. ಎ ಮತ್ತು ಸಿ ಸರಿಯಾಗಿವೆ ಮತ್ತು ಬಿ ಹೇಳಿಕೆಯು ಬಿ ಹೇಳಿಕೆ ಏನಿದೆ ನಮಗೆ ಹೀಲಿಯಂ ಅತಿ ಹಗುರವಾದ ಅನಿಲವು ಎಗೆ ಸರಿಯಾದ ವಿವರಣೆಯಾಗಿದೆ. ಇದು ಅತಿ ಹಗುರವಾಗಿರೋದ್ರಿಂದ ಇದು ಲಿಫ್ಟಿಂಗ್ ಗ್ಯಾಸಾಗಿ ಬಳಸಿವಿಲ್ಲ, ಇದು ತಪ್ಪಾಗಿದೆ. ಲಿಫ್ಟಿಂಗ್ ಗ್ಯಾಸಾಗಿ ಯೂಸ್ ಮಾಡೋಕ್ಕೆ ಇದನ್ನು ನಾವು ಯೂಸ್ ಮಾಡಲ್ಲ. ಬಿ ಮತ್ತು ಸಿ ಸರಿಯಾಗಿವೆ, ಇಲ್ಲ ಬಿ ತಪ್ಪಿದೆ, ಎ ತಪ್ಪಾಗಿದೆ ಅಂತ ಕೊಡ್ತೇನೆ. ಎ ಸರಿಯಾಗಿದೆ, ಹೌದು ಎ ಸರಿಯಾಗಿದೆ. ಸಿಯು ಎಗೆ ಸರಿಯಾದ ವಿವರಣೆಯಾಗಿದೆ, ಎಲ್ಲಿದೆ ಸಿಯು ಹೀಲಿಯಂ ಒಂದು ಸ್ಫೋಟಿಸಿದ ವಸ್ತು ಮತ್ತು ಜಡ ಅನಿಲವಾಗಿದೆ, ಹಾಗಾಗಿ ಇದನ್ನು ನಾವು ಲಿಫ್ಟಿಂಗ್ ಗ್ಯಾಸಾಗಿ ಯೂಸ್ ಮಾಡ್ತೀವಿ. ಹೌದು, ಇಲ್ಲಿ ಈ ಸ್ಟೇಟ್ಮೆಂಟ್ ನಮಗೆ ಕರೆಕ್ಟ್ ಅನಿಸುತ್ತೆ ನೋಡ್ರಿ. ಆಪ್ಷನ್ ನಾವು ಡಿದಲ್ಲಿ ನೋಡ್ಬೋದು, 4ನೇ ಆಪ್ಷನ್ ನೋಡ್ಬೋದು. ಎ ಅಂತೂ ಸರಿ ಇದೆ, ಓಕೆ. ಆದರೆ ಸಿ ಸ್ಟೇಟ್ಮೆಂಟ್ ಏನೈತಲ್ಲ, ಸಿ ಹೀಲಿಯಂ ಒಂದು ಸ್ಫೋಟಿಸಿದ ವಸ್ತು ಜಡ ಅನಿಲವಾಗಿರೋದರಿಂದ ಎಗೆ ಸರಿಯಾದ ವಿವರಣೆಯಾಗಿದೆ, ಹಂಗಾಗಿ ನಾವು ಅದನ್ನು ಏನು ಮಾಡ್ತೀವಿ, ಲಿಫ್ಟಿಂಗ್ ಗ್ಯಾಸ್ ಆಗಿ ನಾವು ಬಳಸ್ತೀವಿ. ಕರೆಕ್ಟ್. ನಮಗೆ ಸ್ಟೇಟ್ಮೆಂಟು ಇವೆಲ್ಲ ಅನುಕೂಲಗಳು ನೋಡಿಕೊಂಡ್ರೆ ನಮಗೆ 4ನೇ ಒಂದು ಆಪ್ಷನ್ ನಮಗೆ ಸರಿಯಾಗಿತ್ತು ನೋಡಿ. ಹಿಂಗೆ ಎಕ್ಸಾಮ್ದಲ್ಲಿ ಹಿಂಗೆ ಏನೋ ಕೊಡ್ತಂದ್ರೆ ಒಟ್ಟು ಟೈಮ್ ವೇಸ್ಟ್ ಮಾಡ್ಬೇಕು ನಮ್ಗೆ. ದನ ಕಾಯಕ್ಕೆ ಏಬಲ್ ಇದ್ದೀರಿ ನೀವು ಅಂತ ನಮಗೆ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ನಾವು. ಪೇಪರ್ ಸೆಟ್ ಮಾಡೋವೇನಂತಂದರೆ ನೋಡಿ, 3 ಸ್ಟೇಟ್ಮೆಂಟಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೊಟ್ಟು ಮುಗಿಸ್ಬೋದಾಗಿತ್ತು. ಇದು ಸರಿಯಾದ, ಇದು ಸರಿಯಾದ ಹೇಳಿಕೆ ಅದ, ಇದು ತಪ್ಪದ, ಇದು ಸರಿಯಾದ ಹೇಳಿಕೆ ಅಲ್ಲ. ಕೊಟ್ಬಿಡ್ರಿ ನೀವು ಅಲ್ಲೇ, ಒಟ್ಟು ಮುಂದೆ ಹೋಗೋದಿಲ್ಲ ನೋಡಿ. ನನಗೆ 5 ನಿಮಿಷ ಟೈಮ್ ತೊಗೋತಿದ್ದಕ್ಕೆ. ಹೀಗಾಗಿ ಕಾನ್ಸೆಪ್ಟ್ ಗೊತ್ತಿದ್ದವ್ರಿಗೆ ಈ ರೀತಿ ಆದರೆ ಇನ್ನು ಡೈರೆಕ್ಟಾಗಿ ಎಕ್ಸಾಮ್ ಬರೆಯೋದು ತುಂಬ ಟೈಮ್ ತೊಗೋತದೆ. ಬಟ್ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ರೊಳಗೆ ನಾನು ಸ್ವಲ್ಪ ಟೈಮ್ ಜಾಸ್ತಿ ಆಯಿತು. ಬಟ್ ಆದರೂ ಇವೆಲ್ಲ ಟೈಮ್ ಟೇಕಿಂಗ್ ಕ್ವಶನ್ಸು ಅಂತ ಕರಿತೀವಿ, ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ಸು. ಎಕ್ಸಾಮ್ದಲ್ಲಿ ಕೆಲವೊಂದು ಕ್ವಶನ್ಸು ಟೈಮ್ ಕನ್ಸ್ಯೂಮ್ ಮಾಡಬೇಕಂತಲೇ ಕೊಟ್ಟಿರ್ತಾನೆ ನಮಗೆ ಆ ರೀತಿ. ಎಸ್, ಇಷ್ಟು 2026 SDA ಎಕ್ಸಾಮ್ದಲ್ಲಿ KEA ಡಿಪಾರ್ಟ್ಮೆಂಟ್ ನಡೆದಿರುವಂಥ SDA ಎಕ್ಸಾಮ್ದಲ್ಲಿ ಕೇಳಿರುವಂಥ ಕ್ವಶನ್ಸ್ ಆಗಿರ್ತವೆ. ನನಗಿರುವಂಥ ಒಂದು ಜ್ಞಾನದ ಆಧಾರದ ಮೇಲೆ, ನನಗಿರುವಂಥ ಅನುಭವದ ಆಧಾರದ ಮೇಲೆ ನಾನು ಪೇಪರನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟು ಈ ರೀತಿ ಎಕ್ಸಾಮ್ದಲ್ಲಿ ನಮಗೆ ಕ್ವಶನ್ ಬಂದಿರ್ತವೆ ನೋಡಿ. 17 ಕ್ವಶನ್ ಸರ್, ಸುಮಾರು ಒಂದು 20% ನಮಗೆ ಸೈನ್ಸ್ ವೇಟೇಜ್ ಇದೆ. ಇನ್ನು ಇದು ಕಮ್ಮಿ ಇದೆ, ಕೆಲವೊಂದಂತೂ 25 to 30% ಸಹಿತ ಸೈನ್ಸ್ ಬರುವಂಥ ಸಾಧ್ಯತೆ ಇದೆ. ಮುಂಬರುವಂಥ ಪ್ರತಿಯೊಂದು ಎಕ್ಸಾಮ್ಗೆ ಸೈನ್ಸ್ ತುಂಬ ಇಂಪಾರ್ಟೆಂಟ್ ಆಗಿ ಮೇಜರ್ ಸಬ್ಜೆಕ್ಟ್ ಆಗಿ ಬರ್ತಾ ಇದೆ. ಹಂಗಾಗಿ ಗಾಬರಿ ಆಗೋದಿಲ್ಲ. ಅದಕ್ಕೆಲ್ಲ ಪರಿಹಾರ SB ಸೈನ್ಸ್ ಅಡ್ಡ ಆ್ಯಪ್ ಮುಖಾಂತರ ನೀವು ಸುಮಾರು 200 ಗಂಟೆಗಳ ಕ್ಲಾಸನ್ನು ಕೇಳೋ ಮುಖಾಂತರ ನಿಮ್ಮ ಯಾವುದೇ ಡೌಟನ್ನು ಸಹಿತ ನೀವು ಆ್ಯಪ್ ಮುಖಾಂತರ ಕ್ಲಾರಿಫಿಕೇಷನ್ ತೊಗೋಬೋದು. ಒಂದ್ಸಲ ನೋಡಿ, ಕಂಟೆಂಟ್ ಚೆನ್ನಾಗಿತ್ತಂದ್ರೆ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.